ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಸೈಕಾಲಜಿಸ್ಟ್ ಆ್ಯಂಡ್ ಮಾಡೆಲ್ ಅರ್ಪಿತಾ ಅವರಿದ್ದಾರೆ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಸೊ ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನೀವು ಟೈಮ್ ಮಾಡ್ಕೊಂಡು ಇವತ್ತು ಬಂದಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಓಕೆ, ವೆರಿ ನೈಸ್ ಇವತ್ತು ಬಂದಿದ್ದೀರಾ. ಸೊ ಇವತ್ತು ಮಾತಾಡೋದು ತುಂಬ ಇದೆ, ಸೈಕಾಲಜಿ ಹಾಗೂ ಮಾಡಲಿಂಗ್. ಸೊ ಇದು ಯಾವ ಥರ ಮ್ಯಾನೇಜ್ ಮಾಡ್ತೀರಾ? ಸೊ ಲಾಟ್ ಆಫ್ ಥಿಂಗ್ಸ್ ಟು ಡಿಸ್ಕಸ್. ಓಕೆ ಮೇಡಮ್. ಸೊ ವಿಲ್ ಸ್ಟಾರ್ಟ್. ನೀವು ಎಲ್ಲಿ ಮೇಡಮ್ ಹುಟ್ಟಿದ್ದಿಂದ ಬರೋಣ? ಓಕೆ, ನಾನು ಹುಟ್ಟಿದ್ದು ಕೊಡಗಲ್ಲಿ ಸೋರ್ಪೇಟೆ ಅಂತ ತಾಲೂಕು, ಅಲ್ಲಿ ತಾಕೇರಿ ಅಂತ ವಿಲೇಜ್. ಓಕೆ. ಸೊ ದೇರ್ ಐ ಬೋರ್ನ್. ಸೊ ನಮ್ಮ ಪಪ್ಪನ ಹೆಸರು ಧರ್ಮಪ್ಪ ಅಂತ. ಸೊ ಮೈ ನೇಮ್ ಇಸ್ ಅರ್ಪಿತಾ ಧರ್ಮಪ್ಪ. ಸೊ ನಮ್ಮ ತಾಯಿ ಕುಸುಮಾವತಿ ಆ್ಯಂಡ್ ಐ ಹ್ಯಾವ್ ಒನ್ ಬ್ರದರ್ ಅರ್ಷಿತ್ ಅಂತ. ಓಕೆ ಓಕೆ. ದಿಸ್ ಈಸ್ ಅವರ್ ಸ್ಮಾಲ್ ಫ್ಯಾಮಿಲಿ. ಓಕೆ, ನೈಸ್. ಸೊ ನಿಮ್ಮ ಎಜುಕೇಷನ್, ಸ್ಕೂಲಿಂಗ್ಸ್ ಎಲ್ಲಿ ಆಯಿತು, ಕಾಲೇಜ್ ಎಲ್ಲ ಆಯಿತು? ಸೊ ಇದು ಒಂದು ಬ್ರೀಫ್ ಆಗಿ ಹೇಳ್ಬಿಡಿ. ಸೊ ನಂದು ಸ್ಕೂಲಿಂಗ್ ಟಿಲ್ 12th ಸೋಮರ್ಪೇಟೆಲ್ಲೇ ಓದಿದ್ದು ನಾನು. ಅದಾದಮೇಲೆ ಡಿಗ್ರಿ ಸೈಕಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಆ್ಯಂಡ್ ಸೋಷಿಯಾಲಜಿ ಇನ್ ಮಹಾಜನಸ್ ಕಾಲೇಜ್ ಮೈಸೂರು. ಅದಾದಮೇಲೆ ಸೆಂಟ್ ಆಗ್ನೆಸ್ ಕಾಲೇಜಲ್ಲಿ MSc ಕ್ಲಿನಿಕಲ್ ಸೈಕಾಲಜಿಸ್ಟ್ ಮಾಡಿದೆ. ಅದಾದಮೇಲೆ ಎಗೇನ್ ಐ ಕೇಮ್ ಟು ಬ್ಯಾಂಗ್ಳೂರ್. ಮೈ ವರ್ಕ್ ಸ್ಟಾರ್ಟೆಡ್ ಫ್ರಮ್ ದೇರ್ 2012ಇಂದ. ಸೊ ಅಲ್ಲಿ ಫಸ್ಟು ನಾನು ಕಡಬಮ್ಸ್ ಅಂತ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಒಂದು 2 years. ದೆನ್ ಐ ಜಾಯಿನ್ ನಿಮಾನ್ಸ್. ಆಲ್ಮೋಸ್ಟ್ 2014ಇಂದ 2020 ತನಕನೂ ನಾನು ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅದಾದಮೇಲೆ 1 year ಕಾರ್ಪೊರೇಟಲ್ಲಿ ಒಂದು 9 months ಕಾಗ್ನಿಸೆಂಟಲ್ಲಿ ವರ್ಕ್ ಮಾಡಿದೆ. ಎಗೇನ್ ನಾವು ಐ ವರ್ಕಿಂಗ್ ವಿತ್ ಸ್ಪೆಷಲ್ ಚಿಲ್ಡ್ರನ್. ಓಕೆ ಓಕೆ. ಸೊ ಬಿಗ್ ಜರ್ನಿ ಅಲ್ಲ, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅದರಲ್ಲಿ. ಸೊ ಇದು ಫಸ್ಟ್ ನೀವು ಹೇಳಿದ್ರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತಲ್ವಾ? ಸೊ ವಾಟ್ ಇಸ್ ದಟ್ ಮೇಡಮ್ ಆ್ಯಕ್ಚುಲಿ? ಮನೋಶಾಸ್ತ್ರಜ್ಞ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಏನಂದರೆ ನಮ್ಮ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋದು. ಇವಾಗ ಎಷ್ಟೊಂದು ಜನ ಏನು ಹೇಳ್ತಾರೆ ಅಂದರೆ, ಈಗ ನೋಡಿದ ತಕ್ಷಣ ನನ್ನ ಬಗ್ಗೆ ಹೇಳ್ಬಿಡು ನೀನು, ಆ ಥರ ಎಲ್ಲರೂ ಅಷ್ಟೇ. ಇಟ್ ಈಸ್ ನಾಟ್ ಲೈಕ್ ನೀವು ನೋಡಿದ ತಕ್ಷಣ ನಾವೇನು ಹೇಳ್ತೀವಿ ಅಂತ. ಏನಂತ ಹೇಳಿದರೆ, ನೀವು ಇವಾಗ ನಾನು ನಿಂತ್ಕೊಂಡಿದ್ದೀವಿ, ನೀವು ಮಾತಾಡುವಾಗ ಸೊ ನಾರ್ಮಲ್ ಆಗಿ ನೀವೆಲ್ಲ ಮಾತಾಡ್ತೀರಾ. ನಾವೇನಂತ ಹೇಳಿದರೆ, ನೀವು ಮಾತಾಡುವಾಗ ವಿಲ್ ಸಿ ವಾಟ್ ಕೈಂಡ್ ಆಫ್ ಅವ್ರಿಗೆ ಏನಾದರೂ ಸ್ಟ್ರೆಸ್ ಇದೆಯಾ, ಅವ್ರು ಯಾವ ರೀತಿ ಪರ್ಸ್ನಾಲಿಟಿ, ಆ ಥರದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಸಂಯುಕ್ತವಾಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡೋದ್ರಿಂದ ನಮಗೆ ಮನಸ್ಸಾಸ್ತ್ರ ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್, ಇವಾಗ ನೀವು ಮಾತಾಡ್ತಾ ಇರ್ತೀರಾ, ಅದರಲ್ಲಿ ಸಡನ್ನಾಗಿ ಆ್ಯಂಗರು, ಸಡನ್ನಾಗಿ ಲೋ ವಾಯ್ಸ್ ಬರುತ್ತೆ, ಒಂದ್ಸಲ ಕೋಪ ಬರುತ್ತೆ, ಮತ್ತು ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಇದು ಮಾಡುವಾಗ ನಮಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ ಅಷ್ಟೇ. ಇಟ್ ಈಸ್ ನಾಟ್ ದಟ್ ಇಫ್ ಐ ಸಿ ಯು ಓನ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು, ಬಟ್ ವೆನ್ ಐ ಟಾಕ್ ಟು ಯು ಆ್ಯಂಡ್ ಆಫ್ಟರ್ ನೋ ಯು ಮೋರ್, ಸೊ ನಮಗೆ ನಿಮ್ಮ ಬಗ್ಗೆ ಓಕೆ ಈ ಥರ ಇರ್ಬೋದು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಓಕೆ. ಸೊ ಇವಾಗ ವೆರಿ ಕಾಮನ್ಲಿ ಯೂಸ್ಡ್ ಆಂಗ್ಸೈಟಿ, ಡಿಪ್ರೆಷನ್. ಇದೇನು ಡಿಫ್ರೆನ್ಸ್ ಇನ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್? ಆಂಗ್ಸೈಟಿ ಅಂತ ಹೇಳಿದರೆ, ನೀವು ಇವಾಗ ನೋಡಿ, ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಅಲ್ಲಿಂದ ಇಲ್ಲಿ ತನಕ ಬರೋ ತನಕ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ಎಷ್ಟೊತ್ತಾಗ್ಬೋದು, ಅಲ್ಲಿ ಹೇಗಿರ್ಬೋದು ಸ್ಟುಡಿಯೋ, ಅದು ಕೈಂಡ್ ಆಫ್ ಆಂಗ್ಸೈಟಿ. ಡಿಪ್ರೆಷನ್ನು, ಓಕೆ ಇವತ್ತು ನೀವು ಕರೆದ್ಬಿಟ್ಟು ನನಗೆ ನೀವು ಮಾಡಲಿಲ್ಲ, ಏನು ಶೋನೇ ಮಾಡಲಿಲ್ಲ, ಸೊ ದಟ್ ಈಸ್ ಲೈಕ್ ಇವಾಗ ಅಲ್ಲಿ ತನಕ ನನಗೆ ಆಂಗ್ಸೈಟಿ ಇತ್ತು, ನೀವು ಶೋ ಮಾಡಲಿಲ್ಲ, ನಾವು ಇಟ್ ಈಸ್ ಅ ಡಿಪ್ರೆಷನ್. ಓಕೆ, ಯಾಕೆ ಅವ್ರಿಗೆ ಐ ಥಿಂಕ್ ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ, ನನ್ನ ಕಂಡ್ರೆ ಇಷ್ಟ ಇಲ್ಲ ಅನಿಸುತ್ತೆ. ಇಟ್ ಈಸ್ ಆಲ್ ಅಬೌಟ್ ನೆಗೆಟಿವ್ ಥಾಟ್ಸ್. ಸೊ ಅವರಿಗೆ ಬೇಬಿ ನನಗಿಂತ ಬೆಟರ್ ಪರ್ಸನ್ ಸಿಗ್ಬೋದು, ನಂದು ಅದೃಷ್ಟನೇ ಏನೋ ಸರಿ ಇಲ್ಲ, ಅದಕ್ಕೆ ನಮಗೆ ಬೇಜಾರು ಮಾಡಿಕೊಂಡು ಡಿಪ್ರೆಷನ್. But anxiety, it's a good or bad? ಆಂಗ್ಸೈಟಿ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ಗೋ ಟು ಸಿ. ಆಂಗ್ಸೈಟಿ ನಾರ್ಮಲ್ ಆಗಿ ಓಕೆ ಲೇಟ್ ಆಗ್ತೀವಿ ನಾವು ಹೋಗಬೇಕು ಅನ್ನೋದು ಆಂಗ್ಸೈಟಿ. ಬಟ್ ಇವಾಗ ನೋಡಿ, ಎಕ್ಸಾಂಪಲ್ ಒಂದು ತಲೆನೋವು ಬಂದಾಗ ಓಕೆ, ತಲೆನೋವು ಬಂತು, 1 ದಿನ ಬಂತು, 2 ದಿನ ಬಂತು, 1 ವಾರ ಬರ್ತಾಯಿದೆ, 1 ವಾರ, ಅದಕ್ಕೆ ನಾವು ಫುಲ್ಲು ಒಂಥರ ಆ್ಯಂಕ್ಷಿಯಸ್. ಒಂಚೂರು ಬಂದ ತಕ್ಷಣ ಓಕೆ ಐ ಥಿಂಕ್ ನಂಗೆ ಬ್ರೈನ್ ಟ್ಯೂಮರ್ ಇರ್ಬೋದು, ಅದಿರ್ಬೋದು, ಗೂಗಲ್ ಸರ್ಚ್ ಮಾಡೋದು ಅದ್ರ ಬಗ್ಗೆ. ದಟ್ ಲೀಡ್ ಇನ್ ಟು ಪ್ಯಾನಿಕ್ ಅಟ್ಯಾಕು. ಒಂಥರ ಸ್ವೆಟ್ ಆಗೋದು, ಕೈಯೆಲ್ಲ ಒಂಥರ ಡಬ ಡಬ ಅನಿಸೋದು, ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಆ್ಯಕ್ಚುಲಿ ಬ್ಯಾಡ್. ಈವನ್
ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ಓಕೆ. ಏಕೆಂದರೆ ಚೂರು ಆ್ಯಂಗ್ಸೈಟಿ ಅಂದರೆ ಆ್ಯಂಕ್ಷಿಯಸ್ ಆಗೋದು ಯಾವುದ್ರ ಬಗ್ಗೆ, ಈ ಕೆಲಸ ಆಗ್ತಾ ಇಲ್ವಾ, ಏನೋ ಆಗ್ಬೋದು ಅನ್ನೋದು. ಬಟ್ ಅದು ಓವರ್ ಎ ಟೈಮ್ ಅದು ನಿಮಗೆ ಯಾವಾಗಲೂ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇದ್ದರೆ, ಅದರಿಂದ ನಿಮಗೆ ಡಿಸ್ಟರ್ಬ್ ಆಗ್ತಾ ಇದ್ದರೆ, ದಟ್ ಈಸ್ ಆ್ಯಕ್ಚುಲಿ ಬ್ಯಾಡ್. ಓಕೆ ಓಕೆ. ಸೊ ಹೌ ಟು ಕಂಟ್ರೋಲ್ ದಟ್ ಆಂಗ್ಸೈಟಿ ಅನ್ನೋದನ್ನು? ಆಂಗ್ಸೈಟಿ ಮೇಯ್ನ್ ಆಗಿ ಇಟ್ ಈಸ್ ಆಲ್ ಯುವರ್ ಮೈಂಡ್. ದ ಸೈಕಾಲಜಿ ಈಸ್ ಅಬೌಟ್ ಮೈಂಡ್. ಸೊ ಹೌ ಯು ಹ್ಯಾವ್ ಟು ಕಂಟ್ರೋಲ್. ಒಂದು ಮೇಯ್ನಾಗಿ ಸ್ಟ್ರೆಸ್ ತೊಗೋಬಾರ್ದು, ಒಂದು ಕಾಮಾಗಿರಬೇಕು ಯಾವತ್ತು. ಆ್ಯಂಡ್ ಆಲ್ಸೋ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೇಬೇಕು. ಲೈಕ್ ಎಕ್ಸಸೈಸಸ್ ಮಾಡೋದ್ರಿಂದ, ಮತ್ತು ಡೇ ಟು ಡೇ ನಿಮ್ಮದು ಡೇನ ಪ್ಲ್ಯಾನ್ ಮಾಡೋದ್ರಿಂದ, ಅಥವಾ ಯುವರ್ ಪರ್ಸ್ನಾಲಿಟಿ ಈಸ್ ಲೈಕ್ ದ್ಯಾಟ್ ಅಂತ ಹೇಳಿದರೆ ಓಕೆ ನನಗೆ ಈ ಥರ ಪ್ರಾಬ್ಲಮ್ ಇದೆ, ಐ ಹ್ಯಾವ್ ಟು ಪ್ಲ್ಯಾನ್ ಮೈ ಡೇ. ನಾನು ಈ ಥರ ಮಾಡಿದರೆ ನನಗೆ ಆ್ಯಂಗ್ಸೈಟಿ ಆಗಲ್ಲ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಬೇಕು. ಸೊ ದೆರ್ ಆರ್ ಮೆನಿ ವೇ. ತುಂಬ ಆ್ಯಂಗ್ಸೈಟಿಗೆ ಹೋದರೆ ಯು ಹ್ಯಾವ್ ಟು ಟೇಕ್ ಟ್ಯಾಬ್ಲೆಟ್ಸು, ಅದೆಲ್ಲ ದಟ್ ಈಸ್ ಅಗೇನ್ ಬ್ಯಾಡ್ ಥಿಂಗ್. ಸೊ ಮೇಯ್ನಾಗಿ ನೀವೇನಂದರೆ ತುಂಬ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಗೋ ಟು ಕೌನ್ಸಿಲರ್ಸ್. ಸೊ ಟಾಕ್ ಟು ದೆಮ್, ಟೆಲ್ ಯುವರ್ ಇಶ್ಯೂಸ್, it will reduce. And also more of breathing exercises, so mindfulness, ಇದು ಯೋಗ, ನಿಮ್ಮ ಡೇನ ನೀವು ಬ್ಯುಸಿಯಾಗಿಡೋದು. ಆ್ಯಂಡ್ ಮೋರ್ ಓವರ್ ಆ್ಯಂಗ್ಸೈಟಿ ಬರೋದ ರೀತಿ ನಿಮ್ಮನ್ನ ಇದು ಮಾಡ್ಕೊಳ್ಳೋದು. ಆ್ಯಂಡ್ ಯು ಕೆನಾಟ್ ಸೇ ದಟ್ ನಿಮ್ಮ ಲೈಫ್ ಹೋಗುವಾಗ ನಿಮ್ಗೆ ಯಾರೋ ಏನೋ ಹೇಳ್ತಾರೆ ಅಥವಾ ಏನೋ ಒಂದು ಬರುತ್ತೆ. ಸೊ ಯು ಶುಡ್ ನೋ ಹೌ ಟು ಹ್ಯಾಂಡಲ್ ಇಟ್. ಓಕೆ, ಇವಾಗ ಆ್ಯಂಗ್ಸೈಟಿ ಬಗ್ಗೆ ಗೊತ್ತಾಯ್ತು ಮೇಡಮ್. ಈಗ ಡಿಪ್ರೆಷನ್ ಅದೇನು ಮೇಡಮ್ ಆ್ಯಕ್ಚುಲಿ ಡಿಪ್ರೆಷನ್ ಅಂದರೆ? ಡಿಪ್ರೆಷನ್ ಅಂತ ಏನಂತ ಹೇಳಿದರೆ, ನಾವು ಯಾವುದಾದ್ರ ಬಗ್ಗೆ ಚಿಂತೆ ಮಾಡಿ ಮಾಡಿ ಅದು ನಮ್ಗೆ ಓವರ್ಕಮ್ ಮಾಡೋಕ್ಕಾಗ್ದಲೆ ಅದ್ರ ಬಗ್ಗೆ ಹೇಗೆಂದರೆ ನಮಗೆ ಯಾವುದ್ರ ಬಗ್ಗೆ ಆಸಕ್ತಿನೇ ಇರಲ್ಲ. ಯು ವಿಲ್ ನಾಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಆನ್ ಆಲ್ ನೆಗೆಟಿವ್ ಸಿಮ್ಟಮ್ಸ್. ನನಗೆ ಬದುಕೋದು ಬೇಡ, ಊಟದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಡ್ರೆಸ್ಸಿಂಗ್ ಮಾಡೋದು ಬೇಡ, ಯಾರ ಜೊತೆ ಮಾತಾಡೋದು ಬೇಡ, ಯು ವಿಲ್ ಬಿ ಐಸೋಲೇಟೆಡ್ ಫ್ರಮ್ ದ ಪೀಪಲ್, ಸೊಸೈಟಿ. ಆ್ಯಂಡ್ ಆ ಥರ ಅದು ಆ್ಯಕ್ಚುಲಿ ಹೇಗೆ ಅಂತ ಹೇಳಿದರೆ, ನಿಮಗೆ ಆ ಡಿಪ್ರೆಷನ್ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ಯು ವಾಂಟ್ ಟು ಬಿ ಅಲೋನ್. ಯು ಡೋಂಟ್ ವಾಂಟ್ ಔಟ್ ಸೈಡ್. ಈ ಲೈಟ್ಸ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ಯು ವಾಂಟ್ ಟು ಬಿ ವಿತ್ 4 walls. ಸೊ ಆ ಥರ ಆಗುತ್ತೆ ಅದು. ಇವಾಗ ಆ್ಯಕ್ಚುಲಿ ಮೇಯ್ನ್ ಆಗಿ ಇದೇನು ಅಂದರೆ, ಡಿಪ್ರೆಷನ್ ತುಂಬ ಹೋದರೆ ಸೂಸೈಡಲ್ ಟೆಂಡೆನ್ಸಿ. ಇವಾಗ ಅವ್ರಿಗೆ ತುಂಬ ಇದ್ದಾಗ ನಂಗೆ ಲೈಫಲ್ಲಿ ಲೈಕ್ ನೆಗೆಟಿವಿಟಿ, ನನಗೇನು ಮಾಡಲಿ, ಇದ್ದೇನು ಮಾಡಲಿ, ನಂಗೆ ಸಾಯಬೇಕು ಅನ್ಸೋದು, ಸೆಲ್ಫ್ ಹಾರ್ಮಿಂಗ್ ಬಿಹೇವಿಯರು ಅದು ತುಂಬ ಆಗೋಗುತ್ತೆ. ಸೊ ಇವಾಗ ಈ ಥರ ಅದು ಅತಿರೇಕಕ್ಕೆ ಹೋದರೆ ದೇ ಹ್ಯಾವ್ to take medicines. In the starting stage they can go with the counseling, so mind relaxation. So ಆ ಥರ ಇವಾಗೇನು ಅದು ವೆರಿ ಡೇಂಜರಸ್. ಇವಾಗ ಎಷ್ಟೊಂದು ಜನ ಮಕ್ಕಳು ಫುಲ್ ಬೇಜಾರು ಮಾಡ್ಕೊಂಡು ಮಲ್ಕೊಳ್ಳೋದು, ಆ ಥರ ಮಾಡುವಾಗ ಪೇರೆಂಟ್ಸು ಅವನಿಗೇನೋ ಆಗಿಬಿಟ್ಟಿದೆ, ನೆಗ್ಲೆಕ್ಟ್ ಮಾಡ್ರು ಅವನ್ನ, ಆ ಥರ ಮಾಡೋದು ಎಷ್ಟೊಂದು ಕೇಸಸ್ ಇದೆ. ಬಟ್ ಆ ಥರ ಮಾಡಬಾರ್ದು. ನಾವು ಡಿಪ್ರೆಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ಸೊ ನಾವು ಈ ಥರ ಯಾರಾದರೂ ನಿಮ್ಮ ಮನೇಲೆ ಇವಾಗ ಹೆಂಡತಿ ಆಗಲಿ, ಮಗುವಾಗಲಿ, ಅಪ್ಪ ಅಮ್ಮ ಆಗಲಿ, ಯಾರಿಗಾದ್ರೂ ಹಂಗೆ ಅನಿಸ್ದಾಗ ನಾವು ಅವ್ರ ಬಗ್ಗೆ ಸ್ವಲ್ಪ ಕೇರ್ ಕೊಡಬೇಕು, ಗಮನ ಹರಿಸ್ಬೇಕು. ಏನಾಗ್ತಿದೆ ಅವ್ರ ಮನಸ್ಸಲ್ಲಿ ಏನೋ ಆಗ್ತಿದೆ, ಬಿಕಾಸ್ ದಟ್ ಈಸ್ ನಾಟ್ ನಾರ್ಮಲ್. ದೇ ಆರ್ ನಾಟ್ ಡೂಯಿಂಗ್ ಇಟ್ ಪರ್ಪಸ್ಫುಲಿ, ಬಿಕಾಸ್ ದೇ ಆರ್ ಸಫರಿಂಗ್ ಇನ್ಸೈಡ್. ಸೊ ಅದು ಅವ್ರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಿ ಅದನ್ನ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಚಿಕ್ಕ ಮಕ್ಕಳಲ್ಲೂ ತುಂಬ ಆಗಿದೆ. ಇವಾಗ ಟೀಚರ್ಸ್ ಏನಾದರೂ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳೋದು, ಅಥವಾ ಪೇರೆಂಟ್ಸು ಎಕ್ಸ್ಪೆಕ್ಟೇಷನ್ಸು, ನೋಡೋ ನಿನಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ಅವ್ನಿಗೆ ಅಷ್ಟು ಮಾರ್ಕ್ಸ್ ಬಂತು, ನೋಡೋ ನೀನು ಸ್ಪೋರ್ಟ್ಸಲ್ಲಿ ಇಲ್ಲ, ನೋಡೋ ಒಂದು ಡ್ಯಾನ್ಸ್, ಆ ಥರ ಆಗುವಾಗ ಮಕ್ಕಳಿಗೆ ತುಂಬ ಬೇಜಾರಾಗ್ಬಿಟ್ಟು ಕಂಪ್ಯಾರಿಸನ್ಸ್ ಆಲ್ಸೋ ವಿಲ್ ಲೀಡ್ ಇನ್ ಟು ಡಿಪ್ರೆಷನ್ಸ್. ಈಗ ಮೊಬೈಲ್ ಬಳಕೆಯಿಂದನೂ ಅಷ್ಟೇ ತುಂಬ ಸ್ಟ್ರೆಸ್ ಆಗಿಬಿಟ್ಟು ಈ ಥರ ಸ್ಟಾರ್ಟ್ ಆಗೋದು. ಮತ್ತು ಸ್ಟ್ರೆಸ್ಗೂ ಡಿಪ್ರೆಷನ್ ಏನು ಡಿಫ್ರೆನ್ಸ್ ಮೇಡಮ್? ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನ್. ಸ್ಟ್ರೆಸ್ ಈಸ್ ಲೈಕ್ ಇವಾಗ ಹೆಂಗೆ ಅಂತ ಹೇಳಿ, ಇನಿಷಿಯಲ್ ಸ್ಟೇಜ್ ಆಫ್ ಡಿಪ್ರೆಷನ್ಸ್ ಸ್ಟ್ರೆಸ್ ಮಾಡಿ 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 ಡಿಪ್ರೆಷನ್ ಡೆವಲಪ್ ಆಗುತ್ತೆ. ದಟ್ ಆಲ್ಸೋ ಒನ್ ಕೈಂಡ್ ಆಫ್ ಕಾಸ್. ಸೊ ಇವಾಗ ಸ್ಟ್ರೆಸ್ ಅನ್ನೋದು ಒಂದು ಕೈಂಡ್ ಆಫ್ ಕಾಸ್ ಫಾರ್ ಡಿಪ್ರೆಷನ್ಸ್. ಸೊ ಹೆಂಗೆ ಸ್ಟ್ರೆಸ್ ಅಂತ ಹೇಳಿದ್ರೆ, ಎಕ್ಸಾಂಪಲ್, ನನಗೆ ಮನಿ ಅಡ್ಜಸ್ಟ್ ಆಗ್ತಾ ಇಲ್ಲ, ನನಗೆ ಎವ್ರಿ ಮಂತು EMI ಕಟ್ಟಬೇಕು, ನನಗೆ ಇಲ್ಲಿಂದ ನನ್ನ ಟ್ರಾಫಿಕ್ಕು ಇದೆ, ನನ್ನ ಟ್ರಾಫಿಕ್ಕು ಅಲ್ಲಿ ಹೆಂಗೆ ಹೋಗಲಿ, ಅದು ಮೋರ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಈಸ್ ಆ್ಯಕ್ಚುಲಿ ಇಟ್ ಫಿಸಿಕಲ್ ಹೆಲ್ತನ್ನು ಹಾಳು ಮಾಡುತ್ತೆ. ಲೈಕ್ BP, ಶುಗರು, ಥೈರಾಯ್ಡು, ಈ ಥರ ಹಾರ್ಟು, ಈ ಥರ ಪ್ರಾಬ್ಲಮ್ಸು ಹೆಚ್ಚಾಗ್ತಾ ಹೋಗುತ್ತೆ.
ಸ್ಟ್ರೆಸ್ ನಾವು ತುಂಬ ಓವರ್ ಸ್ಟ್ರೆಸ್ಸನ್ನ ತಗೊಳ್ಳೋದ್ರಿಂದ ಆಬ್ವಿಯಸ್ಲಿ ನಾವು ತುಂಬ ಸ್ಟ್ರೆಸ್ ತೊಗೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ದಟ್ ಲೀಡ್ ಇನ್ ಟು ಡಿಪ್ರೆಷನ್ಸ್. ಸೊ ಇವಾಗ ಹೆಂಗಿರೋ ಜನ್ರೇಷನಲ್ಲಿ ಎಲ್ಲರೂ ಅಷ್ಟೇ ಈ ಡಿಪ್ರೆಷನ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಏನು ಲವ್ ಕೇಸಸ್ಸು ಜಾಸ್ತಿ, ಅದರಲ್ಲೇನೋ ಡಿಪ್ರೆಷನ್ಸು, ಪೇರೆಂಟ್ಸ್ ಏನೋ ಬೈದರು ಡಿಪ್ರೆಷನ್ನು, ಆಫೀಸಲ್ಲಿ ಏನೋ ಇದಾಯಿತು ಅಂತ ಡಿಪ್ರೆಷನ್ಸು. ಸೊ ದಟ್ ಕೈಂಡ್ ಆಫ್ ಇದು ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟು. ಓಕೆ ಆ್ಯಕ್ಚುಲಿ ನಮ್ಗೆ ಗೊತ್ತಿರೋ ಪ್ರಕಾರ ನಾಲೆಜಬಲ್ ಅಂದರೆ ಆಂಗ್ಸೈಟಿ, ಡಿಪ್ರೆಷನ್. ಸೊ ಇದು ಬಿಟ್ಟು ಬೇರೆ ಮೆಂಟಲ್ ಹೆಲ್ತ್ ರಿಲೇಟೆಡ್ ಯಾವ ರೀತಿ ಇದೆ ಮೇಡಮ್? ದೆರ್ ಇಸ್ ಅ ಪರ್ಸ್ನಾಲಿಟಿ ಡಿಸಾರ್ಡರ್. ದೆರ್ ಇಸ್ ಅ ಲಾಟ್ ಆಫ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಇದೆ. ಡ್ವೆಲ್ ಪರ್ಸ್ನಾಲಿಟಿ, ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ, ಈ ಥರ ಎಲ್ಲ. ಹೇಗಂತ ಹೇಳಿದ್ರೆ ಇವಾಗ ನೋಡಿ, ಯು ಆರ್ ಇಸ್ ಡಿಫ್ರೆಂಟ್, ಐ ಆಮ್ ಡಿಫ್ರೆಂಟ್ ಪರ್ಸನ್. ಏನಂತ ಹೇಳಿದ್ರೆ ನಾನು ಹೇಳೋದನ್ನೇ ಮಾಡಬೇಕು. ನಾವೇನು ಅನ್ಕೊತೀವಿ ಅಂದರೆ ಇವನಿಗೇನೋ ಇದಿಲ್ಲ, ಇವನು ಆಡೋದೇ ಹಾಗೆ ಬೇಕಂತ ಮಾಡ್ತಾನೆ ಅಂತ. ಬಾಸಿಸಮ್ ದಟ್ ಇಸ್ ನಾಟ್ ಲೈಕ್ ದಟ್, ಬಿಕಾಸ್ ದ ಪರ್ಸನಾಲಿಟಿ ಟ್ರೇಟ್, ಸಿ ಯು ಕ್ಯಾನ್ ಚೇಂಜ್ ದ ಪರ್ಸನ್ ಇದು, ಬಟ್ ಟ್ರೇಟ್ ಇದ್ದಾಗಿಂದ ಬಂದಿರೋದು, ದಟ್ ಯು ಕೆನಾಟ್ ಚೇಂಜ್ ದ ಟ್ರೇಟ್. ಸೊ ಏನಂತ ಹೇಳಿದ್ರೆ ನಾನು ಹೇಳ್ದಂಗೆ ಆಗಬೇಕು, ನಾನು ಹೇಳಿದ್ದೆ ಕರೆಕ್ಟು, ನಾನು ಹೇಳ್ದಂಗೆ ನೀವೆಲ್ಲ ನಡ್ಕೊಬೇಕು, ಬಾಸಿಸಮ್ ಇದು ಆರ್ಡರ್, ದಟ್ ಈಸ್ ಆಲ್ ಆ್ಯಕ್ಚುಲಿ. ಈವನ್ ನಾನು ಚೆನ್ನಾಗಿದ್ದೀನಿ, ನನ್ನ ಬಿಟ್ಟು ಬೇರೆ ಯಾರೂ ಚೆನ್ನಾಗಿಲ್ಲ, ನೆಗೆಟಿವಿಟಿ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು, ದಟ್ ಈಸ್ ಆಲ್ಸೋ ಆ್ಯಕ್ಚುಲಿ ಪರ್ಸ್ನಾಲಿಟಿ ಡಿಸಾರ್ಡರ್. ಸೊ ಆ ಥರ ತುಂಬ ಇದೆ. ಅದು ಬಿಟ್ಟರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಮಾಡಿದ್ದೆ, ನನಗೆ ಈ ಥರ ಇರಬೇಕಂದ್ರೆ ಈ ಥರ ಪರ್ಫೆಕ್ಟಾಗೇ ಇಡಬೇಕು, ನನಗೊಂಚೂರು ಆಚೆ ಈಚೆ ಆದ್ರೂ ಇಷ್ಟ ಆಗಲ್ಲ, ದಟ್ ಈಸ್ ಆಲ್ಸೋ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್. ಅದು ಬಿಟ್ಟು ಸ್ಕಿಜೋಫ್ರೇನಿಯಾ, ಅದು ಬಿಟ್ಟು ಬೈಪೋಲರ್ ಅಂದರೆ BPAD ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಟೈಮು ಫುಲ್ ಖುಷಿಯಾಗಿರ್ತಾರೆ, ಇಟ್ ಇಸ್ ಮೇನಿಯಾ, ಓವರ್ ಎಕ್ಸೈಟ್ಮೆಂಟು, ಲೈಫಲ್ಲಿ ಫುಲ್ ಖುಷಿ, ನನಗಿಂತ ಯಾರೂ ಇದಿಲ್ಲ. ಸೊ ಅದು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಹ್ಯಾಪಿನೆಸ್. ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸ್ಯಾಡ್ನೆಸ್. ಹಾಗೆ ಆ ಥರ ಡಿಪ್ರೆಷನ್. ದೇರ್ ವಿಲ್ ಬಿ ಸ್ಟೇಜಸ್. ಸಮ್ ಟೈಮ್ ಅವ್ರಿಗೆ ಖುಷಿ ಇರ್ತಾರೆ, ಸ್ವಲ್ಪ ಸಮ್ ಟೈಮ್ ಅವರು ಬೇಜಾರ ಇರ್ತಾರೆ, ಆ ಥರ ಎಲ್ಲ ಇರುತ್ತೆ. ಸೊ ಮೆಂಟಲ್ ಇವಾಗ ಏನಂದರೆ, ಇವಾಗ ಗಾಯ ಆದರೆ ನಮಗೆ ಕಾಣಿಸ್ಬಿಡುತ್ತೆ, ಬಟ್ ಈ ಥರ ಮೆಂಟಲ್ ಡಿಸಾರ್ಡರ್ಗೆ ಕಾಣಿಸಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಪರ್ಸನ್ ಈಸ್ ಆ್ಯಕ್ಚುಲಿ ಶುಡ್ ಫೈಂಡ್ ಔಟ್, ಓಕೆ ಇವ್ರಿಗೆ ಯಾಕೆ ನಾರ್ಮಲ್ ಆಗಿ ನಮ್ಮದು ಡಿಫ್ರೆಂಟ್, ನಾರ್ಮಲ್ ಆಗಿಲ್ಲ, ಸೊ ಏನೋ ಡಿಫ್ರೆನ್ಸ್ ಇದೆ, ಇವ್ರಿಗೆ ಹೆಲ್ಪ್ ಬೇಕು, ವಿ ಶುಡ್ ಟೇಕ್ ದೆಮ್ ಟು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಅನಿಸ್ಬೇಕು. ಅದು ಇನ್ನೊಂದೇನಂದರೆ, ಈ ಥರ ಪ್ರಾಬ್ಲಮ್ ಇರೋರಿಗೆ ಅವರೊಬ್ಬರೇ ಸಫರ್ ಮಾಡಲ್ಲ, ಇಡೀ ಫ್ಯಾಮಿಲಿ ವಿಲ್ ಸಫರ್. ಈಗ ಸ್ಕಿಜೋಫ್ರೇನಿಯಾ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಹ್ಯಾಲುಸಿನೇಷನ್ಸ್ ಇರುತ್ತೆ, ಯಾರೋ ಅವ್ರ ಹತ್ರ ಮಾತಾಡ್ತಿದ್ದಾರೆ ಅನಿಸುತ್ತೆ, ಸೊ ಅದಕ್ಕೆ ಅವರು ಒಬ್ಬರ ಬಗ್ಗೆ ದ್ವೇಷ ಮಾಡ್ತಾರೆ. ಸೊ ಏನಂದರೆ, ನೀನು ನನ್ನ ಬಗ್ಗೆ ಮಾತಾಡ್ತೀಯ, ಅವ್ನು ಹೋಗಿ ಹೊಡಿಬೋದು. ಆದರೆ ಆ್ಯಕ್ಚುಲಿ ಪಾಪ ಹಿ ಈಸ್ ನಾಟ್ ಡೂಯಿಂಗ್ ಇಟ್ ಪರ್ಪಸ್ಫುಲಿ, ಬಟ್ ಹಿ ಈಸ್ ಸಫರಿಂಗ್. ಸೊ ಸಂಬಡಿ ಈಸ್ ಟೆಲ್ಲಿಂಗ್ ಇನ್ ಹಿಸ್ ಇಯರ್, ಸೊ ಹಿ ಈಸ್ ಟ್ರೈಂಗ್ ಟು ಕಿಲ್ ಯು. ಆ ಥರ ಡೆಲ್ಯೂಷನ್ಸ್ ಏನಂದರೆ, ಯಾರೋ ಬಂದು ಅವ್ರಿಗೆ ಹೊಡೆದಿದ್ದ ಥರ ಅನಿಸುತ್ತೆ, ಅದು ಯಾರೋ ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ನಾವು ಅನ್ಕೋತೀವಿ ಅಂತ ಏನೋ ತಲೆ ಸರಿಲ್ಲ, ಬೇಕಂತ ಮಾಡ್ತಿದ್ದಾನೆ, ಪರ್ಪಸ್ಫುಲಿ ಡೂಯಿಂಗ್ ದಟ್. ಅದನ್ನ ಕರ್ಕೊಂಡು ಹೋಗ್ಬಿಟ್ಟು ಏನೋ ಈಗ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಬೂದಿ ಹಾಕ್ಸೋದು, ಅದಕ್ಕೋಸ್ಕರನೇ ನಮ್ಗೆ ಎಷ್ಟೊಂದು ಕೇಸಸ್ ಬರುತ್ತೆ. ಸಾವಿರಾರು ಗಟ್ಟಲೆ ಖರ್ಚು ಮಾಡ್ತಾರೆ ಅಲ್ಲಿ ಹೋಗೋದು. ಮ್ಯಾಮ್ ಅವರಿಗೆ ಮೆಡಿಸಿನ್ಸ್ ಎಲ್ಲ ಆ ದೇವ್ರು ಇದಾಗಿದೆ ಅಂತೆ, ಆ ಮಂತ್ರವಾದಿಗಳು ಇನ್ನೊಂದೇನೋ ಹೇಳ್ತಾರೆ. ಪಾಪ ಅವರು ದೇ ಸಫರಿಂಗ್ ಟೂ ವೇ, ಲೈಕ್ ಮೆಂಟಲಿ ದೇ ಸಫರಿಂಗ್, ಫಿಸಿಕಲಿ ಆಲ್ಸೋ ಅವ್ರಿಗೆ ಟಾರ್ಚರ್ ಮಾಡೋದು, ಹೊಡೆಯೋದು, ಆ ಥರ ಮಾಡಿನೂ ತುಂಬ ಸಫರ್ ಮಾಡೋರಿದೆ. ಸೊ ಅವ್ರಿಗೆ ತಾಯ್ತಾಗಳು ಕಟ್ಸೋದು, ಆ್ಯಂಡ್ ಇಟ್ ಈಸ್ ಲೈಕ್ ದ ಪೂಜಾರೀಸ್ ಆರ್ ಟೇಕಿಂಗ್ ಅಡ್ವಾಂಟೇಜ್. ಅದರಿಂದ ಪಾಪ ಅವ್ರಿಗೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಅವ್ರದ್ದು ಹೆಲ್ತೂ ಇದಾಗ್ತಾ ಇರುತ್ತೆ. ಹೌದು, ಬಿಫೋರ್ ಕನ್ಸಲ್ಟಿಂಗ್ ದೇ ಡಿಸೈಡ್ ದೆಮ್ಸೆಲ್ಫ್, ಇವ್ರ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ಏನೇನೋ ಮಾತಾಡ್ತಾನೆ. ಅದು ಇವಾಗನೂ ಇದೆ, ಅದೇ ತುಂಬಾ ಇದೆ ಇವಾಗನೂ. ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಾ, ಅವ್ರಿಗೆ ಅವರೇ ಮಾತಾಡ್ಕೊತಾ ಇದ್ರೆ ಸೆಲ್ಫ್ ಟಾಕ್ ಇರುತ್ತೆ. ಓಕೆ ಇವನಿಗೇನೋ ದೆವ್ವ ಹಿಡಿದ್ಬಿಟ್ಟಿದೆ, ಸೊ ಅದಕ್ಕೆ ಇದಾಗುತ್ತೆ. ಮತ್ತು ಪೊಸಿಷನ್ ಅದೇ. ಸೊ ಇವಾಗ ನೋಡಿ, ದೇವಸ್ಥಾನದಲ್ಲಿ ಸಡನ್ ಆಗಿ ದೇವ್ರು ಮೈ ಮೇಲೆ ಬಂತು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಆ್ಯಕ್ಚುಲಿ, ಐ ಡೋಂಟ್ ನೋ ಅಬೌಟ್, ಸಿ ಐ ಆಮ್ ನೋ ಒನ್ ಟು ಕಮೆಂಟ್ ಆನ್ ದಟ್. ಸೊ ಬಟ್ ಏನಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿ ಓಕೆ ನನಗೆ ಇವಾಗ ಬೇಜಾರಾಗ್ತಿದೆ ಅಂದರೆ ಐ ಫೀಲ್ ಡಿಪ್ರೆಸ್ಡ್, ಐ ಆಮ್ ಹ್ಯಾಪಿ ಅಂತ ನಾನು ಅಂದ್ಕೊಂಡ್ರೆ ನನಗೆ ಹ್ಯಾಪಿ. ಸೊ ಐ ಫೀಲ್ ದಟ್ ಗಾಡ್ ಈಸ್ ಕಮಿಂಗ್ ಆನ್ ಮೀ, ನನ್ನ ಮೇಲೆ ಬರ್ತಾ ಇದೆ ಅಂತ ಅಂದ್ಕೊಂಡು ನಾವು ಹಿಂಗೆ ಮಾಡಿದರೆ ಅದು ನಮ್ಗೆ ದೇವ್ರು ಬರ್ತಾ ಇದೆ, ನಮ್ಗೆ ಆ ಸ್ಟ್ರೆಂತ್ ಎಲ್ಲಿಂದನೂ ಬಂದುಬಿಡುತ್ತೆ, ನಾವು ಆ ಥರ ಮಾಡ್ತೀವಿ. ಸೊ ಹಾಗೆ ಆ ಸೈಕಿಕ್ ಎನರ್ಜಿ ಅನ್ನೋದು ಇದು ಬರುತ್ತಲ್ಲ, ಸೊ ಹಾಗೆ. ಸೊ ನಿಮ್ಮದು ಯಾವುದಾದ್ರೂ ಈ
ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂದ್ರಲ್ಲ, ಸೊ ಆ ಥರ ಯಾರಾದ್ರು ಬಂದಿದ್ದಾರಾ ನಿಮ್ಮ ಇದಕ್ಕೆ? ಸೊ ದೆರ್ ಆರ್ ಮೆನಿ. ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಹೇಳಿ. ಸ್ಪ್ಲಿಟ್ ಪರ್ಸ್ನಾಲಿಟಿ, ಯಾಕಂದ್ರೆ ಬರೀ ನಾ ಮೂವೀಸಲ್ಲಿ ನೋಡಿದ್ದೀನಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಚೇಂಜ್ ಓವರ್ ಆಗೋದು, ಯಾವುದೋ ಆಪ್ತ ಮಿತ್ರ, ಸೊ ಅದರೆಲ್ಲ ನೋಡಿದ್ದೀವಿ ಸ್ಪ್ಲಿಟ್ ಪರ್ಸ್ನಾಲಿಟಿ. ಸೊ ರಿಯಲ್ ಆಗಿ ನೀವು ನೋಡಿದ್ದ ಅಂತ? ಸೊ ರೈಟ್ ನೌ ಐ ನಾಟ್ ಏಬಲ್ ಟು ರಿಮೆಂಬರ್ ಎನಿಥಿಂಗ್. ಸೊ ಮಾತಾಡೋಣ, ಮತ್ತೆ ನನಗೇನಾದರೂ ನೆನಪಾದರೆ ಹೇಳ್ತೀನಿ. ಓಕೆ ಓಕೆ ಓಕೆ, ಫೈನ್ ಫೈನ್ ಫೈನ್. ಓಕೆ, ಸೊ ಸೆಂಟ್ರಲ್ ನೀವು ಹೇಳಿದರೆ ಆಟಿಸಮ್ ಮಕ್ಕಳಿಗೂ ನೀವು ಹೇಳ್ಕೊಡ್ತೀರಾ? ಆಟಿಸಮ್, ಡೌನ್ ಸಿಂಡ್ರೋಮ್, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಸೊ ಆ ಥರ ಎಲ್ಲ, ಮೆಂಟಲ್ ರಿಟಾರ್ಡೆಡ್ ಈ ಥರ, ಮತ್ತು ಸ್ಲೋ ಲರ್ನರ್ಸ್. ಸೊ ಸ್ಲೋ ಲರ್ನರ್ಸ್ ಆಲ್ಸೋ ಈಸ್ ಇದು. ಸೊ ಆ ಥರ ಮಕ್ಕಳಿಗೆಲ್ಲ ಸೊ ಆಟಿಸಮ್ ಅಂದ್ರಲ್ಲ, ಆ್ಯಕ್ಚುಲಿ ಏನು ಮೇಡಮ್? ಸೊ ದೆರ್ ಇಸ್, ಐ ಟೋಲ್ಡ್ ಯು ದೆರ್ ಇಸ್ ಚೈಲ್ಡ್ಹುಡ್ ಡಿಸಾರ್ಡರ್ಸ್ ಎಷ್ಟೊಂದೆಲ್ಲ ಇದೆ. ಸೊ ಆಟಿಸಮ್ ಆಲ್ಸೋ ಒನ್ ಆಫ್ ದ ಚೈಲ್ಡ್ಹುಡ್ ಡಿಸಾರ್ಡರ್. ಇದೇನಂತ ಹೇಳಿದ್ರೆ, ಸೊ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಗೊತ್ತಾಗಲ್ಲ, ದೇ ವಿಲ್ ಬಿ ವೆರಿ ನಾರ್ಮಲ್. ಮೇ ಬಿ ಒಂದು ಸ್ವಲ್ಪ ಮೈಲ್ ಸ್ಟೋನ್ ಡೆವಲಪ್ಮೆಂಟ್ ಏನಾದರೂ ಡಿಲೇ ಆದಾಗ ದೆನ್ ವಿಲ್ ಗೋ ಟು ಡಾಕ್ಟರ್. ಸೊ ಯೂಶ್ವಲಿ ಮೇಯ್ನಾಗಿ ನಿಮ್ಗೆ ಗೊತ್ತಾಗೋದೇನೆಂದರೆ ಮಾತು, ಲೈಕ್ ದೇ ಸೋಷಿಯಲ್ ಇಂಟ್ರಾಕ್ಷನ್ಸ್, ಐ ಟು ಐ ಕಾಂಟ್ಯಾಕ್ಟ್. ಸೊ ಅದು ತುಂಬ ಕಡಿಮೆ ಇರೋದು ನಾರ್ಮಲ್, ಇವಾಗ ನಾರ್ಮಲ್ ಮಕ್ಕಳು ಅಥವಾ ಡೌನ್ ಸಿಂಡ್ರೋಮ್ ಮಕ್ಕಳಿಗಿಂತ. ಈಗ ಡೌನ್ ಸಿಂಡ್ರೋಮ್ ಮಕ್ಕಳಿಗೆ ಪ್ರೀತಿ ಜಾಸ್ತಿ, ಅವ್ರಿಗೆ ಹಗ್ಗಿಂಗ್ ಇಷ್ಟ, ಅವ್ರಿಗೆ ಮಾತಾಡೋದು ಇಷ್ಟ, ಇಂಟ್ರಾಕ್ಷನ್ ಇಷ್ಟ, ಆ ಥರ. ಬಟ್ ಆಟಿಸಮ್ ಮಕ್ಕಳಿಗೆ ನೀವು ಮಾತಾಡೋದೇ ಬೇಡ, ಅವ್ರ ಪಾಡಿಗೆ ಬಿಟ್ಟರೆ ತುಂಬ ಇಷ್ಟ ಆಗೋದು ಅವ್ರಿಗೆ. ಅವ್ರಿಗೆ ದೇ ವಿಲ್ ಬಿ ವೆರಿ ಟ್ಯಾಲೆಂಟೆಡ್, ಇಂಟೆಲೆಕ್ಚುಯಲಿ ದೇ ವಿಲ್ ಬಿ ವೆರಿ ಗುಡ್. ಸೊ ಅವ್ರಿಗೆ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇರುತ್ತೆ, ಸಿಂಗಿಂಗು, ಡ್ಯಾನ್ಸಿಂಗು, ಆ ಥರ. ಬಟ್ ಅವ್ರಿಗೆ ಏನಂದರೆ ಮೇಯ್ನಾಗಿ ದೇ ವಿಲ್ ಹ್ಯಾವ್ ದೇರ್ ಓನ್ ಪ್ಯಾಟರ್ನ್, ದೇ ಹ್ಯಾವ್ ಟು ಮೇಂಟೈನ್ ದಟ್, ಆ್ಯಂಡ್ ದೇ ಡೋಂಟ್ ಟಾಕ್ ಮಚ್. ದೇ ವಿಲ್, ಇವಾಗ ಏನಂದರೆ ಎಮೋಷ್ನಲ್ ಇದು ಗೊತ್ತಿರಲ್ಲ ಅವ್ರಿಗೆ. ಇವಾಗ ಐ ಆಮ್ ಹ್ಯಾಪಿ, ದೇ ಐ ಆಮ್ ಸ್ಯಾಡ್, ಐ ಆಮ್ ಆ್ಯಂಗ್ರಿ, ಅದು ಅವ್ರಿಗೆ ಗೊತ್ತಾಗಲ್ಲ. ಸೊ ಇವಾಗ ಅಮ್ಮ ಅಪ್ಪ ಅಳ್ತಾ ಇರ್ತಾರೆ, ಇವಾಗ ಮಕ್ಕಳಾದವರು ಓಕೆ ಅಮ್ಮ ಏನಕ್ಕೆ ಅಳ್ತಾ ಇದೆಯಾ ಅಂತ ಹೇಳಿ, ಬಟ್ ಅವ್ರಿಗೆ ಅದು ಬರಲ್ಲ. ಲೈಕ್ ವೈ, ವಾಟ್, ಹೌ ಕ್ವಶನ್ಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಮತ್ತು ಇನ್ನೊಂದಂದ್ರೆ ಅವ್ರಿಗೆ ವೈ, ವಾಟ್, ಹೌ ಕ್ವಶನ್ಸ್ ವೆರಿ ರೇರ್ ಅವ್ರು ಕೇಳೋದು. ಅವ್ರು ಕೇಳೋದೇ ಇಲ್ಲ. ಇವಾಗ ನೀವೇನೋ ಮಾಡ್ತಾ ಇರ್ತೀರ, ನಾವು ಬಂದ್ಬಿಟ್ಟು ಏನು ಮಾಡ್ತಾ ಇದೆಯಾ ಅಮ್ಮ, ಏನಕ್ಕೆ ಮಾಡ್ತಾ ಇದೆಯಾ, ಹೌ, ವಾಟ್ ಕ್ವಶನ್, ಬಟ್ ಅವ್ರಿಗೆ ಅದು ಬರೋಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇವಾಗ ಫ್ಯೂನ್ರಲ್ಗೆ ಹೋದರೆ ಅಳ್ತಾರೆ ಯೂಶ್ವಲಿ. ಮ್ಯಾರೇಜ್ಗೆ ಹೋದರೆ ದೇ ವಿಲ್ ಬಿ ಹ್ಯಾಪಿ. ಸೊ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಎಮೋಷನ್ಸ್. ಓಕೆ, ನಾನು ಫ್ಯೂನ್ರಲ್ಗೆ ಹೋದರೆ ಅಳಬೇಕು, ಮ್ಯಾರೇಜ್ಗೆ ಹೋದರೆ ಹ್ಯಾಪಿ, ಆ ಎಮೋಷನ್ಸ್ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ಸೊ ಯಾರಿಗೋ ಒಬ್ರಿಗೇನೋ ಆಯಿತು, ಸೊ ಮೇ ಬಿ ಅವ್ರು ಫೀಲ್ ಆಗುತ್ತೆ, ಬಟ್ ಅವ್ರಿಗೆ ತೋರಿಸ್ಕೊಳ್ಳೋದು ತುಂಬ ಕಷ್ಟ ಈ ಆಟಿಸಮ್ ಮಕ್ಕಳಿಗೆ ಮೇಯ್ನಾಗಿ. ಅದೇ ನೀವು ಮಕ್ಕಳು ಅಂತೀರಲ್ಲ, ನಿಮಗೆ ಮಕ್ಕಳ ಜೊತೆ ವರ್ಕ್ ಮಾಡೋಕ್ಕೆ ಎಷ್ಟು ಇಷ್ಟ? ತುಂಬ ಇಷ್ಟ. ನಾನು ಇಷ್ಟು ವರ್ಷ ಅಡಲ್ಟ್ ಜೊತೆ ಕೆಲಸ ಮಾಡಿದ್ದು. ಸೊ ರೈಟ್ ನಾವು, ಬಿಕಾಸ್ ಐ ಆಲ್ಸೋ ಹ್ಯಾವ್ 2 kids. ಸೊ ಆಫ್ಟರ್ ಇದು ಇವ್ರ ಜೊತೆ ವರ್ಕ್ ಮಾಡೋದ್ರಿಂದ ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್, ಮೇಯ್ನಾಗಿ ಪೇಷನ್ಸ್. ಆ್ಯಂಡ್ ಐ ಲರ್ನ್ಡ್ ಹೌ ಟು ಬಿ, ಏನಂತ ಹೇಳ್ತಾರೆ ಒಂದು ವರ್ಡ್ ಐ ಆಮ್ ನಾಟ್ ಗೆಟ್ಟಿಂಗ್, ಸೊ ಪ್ಯೂರ್ ಹಾರ್ಟ್ ಅಂತ ಹೇಳ್ತಾರಲ್ಲ, ದಟ್ ವಿ ಶುಡ್ ಲರ್ನ್ ಫ್ರಮ್ ದೆಮ್. ಅವ್ರ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಏನು ಇವ್ರು ಹಿಂಗೆ ಆತ ಮನಸ್ಸಲ್ಲಿ ಒಂದಿರುತ್ತೆ, ನೀವು ಮಾತಾಡೋದು ಒಂದಿರುತ್ತೆ, ಬಟ್ ಅವರಲ್ಲಿ ಹಾಗಲ್ಲ. ಸೊ ಪ್ಯೂರ್ ಹಾರ್ಟ್, ಪ್ಯೂರ್ ಸೋಲ್, ವಾಟ್ ದೇ ಥಿಂಕ್ ದೇ ಟಾಕ್, ಆ ಥರ. ಇವಾಗ ನನ್ನ ಮಕ್ಕಳಾದರೂ ಅಷ್ಟೇ, ಏನಾದರೂ ಹೇಳಿದರೆ ಹೋಗಿ ಮಮ್ಮಿ ನಾನು ಮಾಡಲ್ಲ ಅನ್ನೋದಿರುತ್ತೆ. ಬಟ್ ಆ ಮಕ್ಳು ಹಾಗಲ್ಲ, ವಾಟ್ ಎವರ್ ವಿ ಟೆಲ್ ದೇ ಲೈಕ್ಸ್ ಟು ಡೂ ಇಟ್. ಆ ಪ್ರೀತಿ ಅವರಲ್ಲಿದೆ. ಬಂದ ತಕ್ಷಣ ಹಗ್ ಮಾಡೋದು, ಅವ್ರಿಗೆ ದೇ ಜಸ್ಟ್ ನೀಡ್ ಲವ್, ನಥಿಂಗ್ ಎಲ್ಸ್. ಒಂದು ಹಗ್ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್. ಯಾಕೆ ನಾನು ಮಕ್ಕಳ ಜೊತೆ ತುಂಬ ವರ್ಕ್. ಹೌದಲ್ಲ, ನೈಸ್. ಸೊ ಮಕ್ಕಳ ಹತ್ರ ನಾವು ಕಲಿಯೋದು ತುಂಬ ಇರುತ್ತೆ. ಯಾಕಂದರೆ ಅಷ್ಟು ಜಗಳ ಮಾಡ್ತಾರೆ, ಫುಲ್ ಕಂಪ್ಲೇಂಟ್, ಸೀಸ್ ದಿಸ್ ಬಾಯ್ ಇಸ್ ಬೀಟಿಂಗ್, ಹಂಗೆ ಹಿಂಗೆ ಹಂಗೆ ಅಂತ. ಆಫ್ಟರ್ ಒಂದು ಹಾಫ್ ಆನ್ ಅವರ್ ನೋಡಿದೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೆ. ಬಟ್ ನಾವು ಹಂಗ ಏನೋ ಒಂದು ಹೇಳ್ಬಿಟ್ರೆ ಇಟ್ಕೊಂಡು ಅದನ್ನೇ ಹೇಳಿತೀವಿ ಅಲ್ಲ. ಸೊ ಅದೆಲ್ಲ ನಮ್ಮ ಮಕ್ಕಳ ಹತ್ರ ಕಲಿಬೋದು. ಡೆಫಿನೆಟ್ಲಿ ಎವ್ರಿ ಡೇ ಐ ಆಮ್ ಲರ್ನಿಂಗ್. More than what I give them, I am taking so many things from them. ಅದು ಇಂಪಾರ್ಟೆಂಟ್. ನನಗೆ ಅವರಿಂದ ನನ್ನ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕಂತ ಕಲ್ತ್ಕೊಂಡು, ಆ ಪೇಷನ್ಸಿಂದ ಇರ್ಬೋದು, ಅವ್ರ ಜೊತೆ ಮಾತಾಡೋ ರೀತಿ ಆಗ್ಬೋದು, ಆ ಲವ್, ಅಫೆಕ್ಷನ್ಸ್, ಎವ್ರಿಥಿಂಗ್ ಐ ಲರ್ನ್ ಫ್ರಮ್ ದೆಮ್. ಸೊ ಐ ಲವ್ ವರ್ಕಿಂಗ್ ವಿತ್ ದೆಮ್. ಓಕೆ. ಇವಾಗ ಇರೋ ಮೇಜರ್ ಪ್ರಾಬ್ಲಮ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಡೋಣ. ಯಾಕಂದರೆ ಇವಾಗದು ಅವಶ್ಯಕತೆ ಇದೆ. ಅಂದರೆ ಮೊಬೈಲ್.
ಸೊ ಇದರಿಂದ ಹೌ ಮಚ್ ಮೆಂಟಲ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಮೇಡಮ್? ಡೆಫಿನೆಟ್ಲಿ ತುಂಬ ಎಫೆಕ್ಟ್. ಆವಾಗೆಲ್ಲ ಏನಂತ ಹೇಳಿದರೆ, ಇವಾಗ ಮನೇಲೆಲ್ಲ ಇರ್ತಾಯಿದ್ರು, ಅಮ್ಮ ಕೆಲ್ಸಕ್ಕೆ ಹೋಗಲ್ಲ, ಅಪ್ಪ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ರು, ಮಗು ಕಾನ್ಸಂಟ್ರೇಷನ್ ಅವ್ರ ಹತ್ರ ಇತ್ತು, ಅವ್ರು ಊಟ ಮಾಡಿಸೋದು, ಓಡಾಡಿಸ್ಕೊಂಡಿರೋದು, ಮಗು ಜೊತೆ ಇವಾಗ ಮೊಬೈಲ್ ಬಂದರೆ ನಾವೆಲ್ಲ ಹಾಳಾಗಿಬಿಟ್ಟಿದ್ದೀವಿ. ಸ್ವಲ್ಪ ಟೈಮ್ ಸಿಗ್ತಾ ಕುತ್ಕೊಂಡು ರೀಲ್ಸ್ ನೋಡೋ, ಅದು ಆ್ಯಕ್ಚುಲಿ ಮಕ್ಕಳಿಗೆ ನಾವು ಹೇಳಿ ಮಾಡೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ. ಹೌದು ಅಲ್ವಾ? ಸೊ ವಾಟ್ ಯು ಸಿ ದೇ ಡೋಂಟ್ ಲರ್ನ್, ವಾಟ್ ಯು ಡೂ ದೇ ವಿಲ್ ಲರ್ನ್. ಸೊ ಹೇಗಂದರೆ ನಾವು ಅದೇ ಮಾಡಿದ್ರೆ ಅವರು ಅದೇ ಮಾಡ್ತಾರೆ. ಸೊ ಇವಾಗ ಏನಂದರೆ ನಾನು ಬೇಗ ಊಟ ಮಾಡಿಸು, ಆಫೀಸ್ಗೆ ಹೋಗಬೇಕು, ಅಥವಾ ನನಗೆ ಏನೋ ಕೆಲಸ ಮಾಡ್ತಿದ್ದೀನಿ, ಅವ್ರು ನನಗೆ ತೊಂದರೆ ಕೊಡಬಾರ್ದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಮೊಬೈಲ್ ಕೊಡ್ತೀನಿ, ಓಕೆ ನಾನು ಬೇಗ ಊಟ ಮಾಡಿಸ್ಬಿಡ್ಬೋದು, ಸೊ ಅವ್ರು ಮೊಬೈಲ್ ನೋಡ್ಕೊಳ್ಳಿ ಅಂತ. ದಟ್ ಈಸ್ ಆ್ಯಕ್ಚುಲಿ ಕಾಸಿಂಗ್ ಎ ಪ್ರಾಬ್ಲಮ್. ಏನಂದರೆ ಒಂದು ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ತಿದೆ, ನೆಕ್ಕು ಈಗ ಬೆಂಡ್ ಆಗುತ್ತೆ, ಸೊ ಅದರಿಂದ ಐ ಪ್ರಾಬ್ಲಮ್, ಮೆಂಟಲಿ, ಸೊ ಆ್ಯಂಡ್ ಕಾಸಿಂಗ್ ಲಾಟ್ ಆಫ್ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ, ಇರಿಟೇಬಿಲಿಟಿ, ಆ್ಯಂಗರ್ ಎಲ್ಲ ಮಕ್ಳಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ದಟ್ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಪ್ಯಾರೆಂಟ್ಸ್ ತುಂಬ ಕಂಪ್ಲೇಂಟ್ ಅದೇ ಇವಾಗ, ಮೊಬೈಲ್ ಯಾವಾಗಲೂ ಮೊಬೈಲಲ್ಲಿ ಇರ್ತಾರೆ ಮಕ್ಕಳು, ಏನು ಮಾಡೋದು ಅಂತ. ಸೊ ಆ್ಯಕ್ಚುಲಿ ಪ್ಯಾರೆಂಟ್ಸ್ ಶುಡ್ ಟೇಕ್ ಸಮ್ ಇನಿಷಿಯೇಟಿವ್ ಅಲ್ವಾ? ಅದೇ ನಾನು ಹೇಳ್ದೆ ಅಲ್ಲ, ಸೊ ನಾವೇನು ಮಾಡ್ತೀವಿ ಅದನ್ನ ಅವ್ರು ಕಲಿತಾರೆ. ಸೊ ಅದಕ್ಕೆ ನಾವೇನಂದ್ರೆ ನಾವು ಆಟೋಮೆಟಿಕ್ಕಾಗಿ ಕಡಿಮೆ, ನಾವು ಟಿ ವಿ ನೋಡೋದೇ ಬೇಡ, ಸೊ ಅವಾಗ ಆಟೋಮೆಟಿಕ್ ಅವ್ರು ನೋಡೋದಿಲ್ಲ, ನಾವು ಮೊಬೈಲ್ ನೋಡೋದೇ ಬೇಡ, ಮನೇಲೇ ಇಟ್ಬಿಟ್ಟು ಪಾರ್ಕಿಗೆ ಹೋಗ್ಬೋದು, ಮೊಬೈಲ್ 1 hour ಕೀಪ್ ದಿ ಮೊಬೈಲ್ ಗೋ ಎಂಜಾಯ್ ಇನ್ ಪಾರ್ಕ್ ಅಂಡ್ ಕಮ್. ಸೊ ಅವಾಗ ಡಿಸ್ಕನೆಕ್ಟ್ ಆಗುತ್ತೆ ಇವಾಗ ನೋಡಿ ಅದರಿಂದ ಎಷ್ಟು ಕಮ್ಯುನಿಕೇಶನ್ ಗ್ಯಾಪ್, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಆಗಲಿ, ಪೇರೆಂಟ್ಸ್ ಮಧ್ಯೆ ಆಗಲಿ, ಮಕ್ಕಳು ಜೊತೆ ಆಗಲಿ, ಕಮ್ಯುನಿಕೇಶನ್ ಗ್ಯಾಪ್ ತುಂಬ ಆಗಿಬಿಟ್ಟಿದೆ ಈ ಫೋನಿಂದ. ಸೊ ಅದಾಗಬೇಕಂತ ಹೇಳಿದರೆ ಫಸ್ಟ್ ಮೊಬೈಲ್. ಇವಾಗ ನೋಡಿ ಆವಾಗೆಲ್ಲ ನಮ್ಮ ಹತ್ರ ಫೋನ್ ಇರಲಿಲ್ಲ, ಅಷ್ಟೇ ಇಲ್ಲಿ ಫೋನ್ ಯೂಸ್ ಮಾಡ್ತಾ ಇದ್ವಿ, ಲ್ಯಾಂಡ್ಲೈನ್ ಫೋನು, ಟಿ ವಿನೂ ಅಷ್ಟೇ, ಏನು OTT ಎಲ್ಲ ಇರಲಿಲ್ಲ, ಜಸ್ಟ್ ಏನೋ ಅವ್ರು ಹಾಕಿದಾಗ ನೋಡೋದು ಅಷ್ಟೇ. ಅದು ಟೈಮಿಂಗ್ ಬರ್ತಾ ಇತ್ತು ಮುಂಚೆ. ಇವಾಗ ಅಷ್ಟೊಂದು ಚಾನೆಲ್ಸ್. ನಾವು ಚಿಕ್ಕವರು ಇದ್ದಾಗ ಬರೀ ದೂರದರ್ಶನ ಒಂದೇ ಅಲ್ಲ, ಅಷ್ಟೇ, ಬೇರೆ ಯಾವುದು ಇರಲಿಲ್ಲ, ಒಂದೇ ಒಂದು ಚಾನೆಲ್. ವೆರಿ ನೈಸ್ ನ್ಯೂಸ್, ಎಷ್ಟು ಬೇಕೋ ಅಷ್ಟು ಸಮಾಜಕ್ಕೆ ಏನು ಬೇಕೋ ನೋಡೋದು. ಇವಾಗ ನ್ಯೂಸ್ ಅನ್ನೋದೆಲ್ಲ ರೀಲ್ಸ್ ಅಲ್ಲೇ ನೋಡ್ಕೊಂಡ್ಬಿಡ್ತೀವಿ. ಹೌದು, ಆ ಕಾನ್ಸೆಪ್ಟ್ ಆಫ್ ರೀಡಿಂಗ್ ಪೇಪರ್ಸು ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಹೌದು. ಓಕೆ, ವೆರಿ ನೈಸ್ ಮೇಡಮ್, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಆ್ಯಕ್ಚುಲಿ. ಯಾಕೆ ಮೆಂಟಲ್ ಹೆಲ್ತ್ ಇಸ್ ಸೋ ಇಂಪಾರ್ಟೆಂಟ್ nowadays. ಸೊ ಯು ಆರ್ ವರ್ಕಿಂಗ್ ಆನ್ ದಟ್ ಅಲ್ವಾ? ಸೊ ತುಂಬ ಖುಷಿ ಆಯಿತು ಅದ್ರ ಬಗ್ಗೆ ಕೇಳಿ, ಪ್ಲಸ್ ಸೋ ಮಚ್ ನಾಲೆಜ್ ಯು ಗೇವ್ ಆನ್ ದಟ್. ಸೊ ಇಲ್ಲಿಂದ ನೀವು ಎಕ್ಸ್ಟ್ರೀಮ್ ಬೇರೆ ಕಡೆಗೆ ಶಿಫ್ಟ್ ಆಗ್ತೀರಾ, ಮಾಡಲಿಂಗ್ ಶಿಫ್ಟ್ ಅಂತ ಇಲ್ಲ, ಸೈಮಲ್ಟೇನಿಯಸ್ಲಿ. ಸೊ ಇದರಲ್ಲಿ ಯಾವ ಥರ ಇಂಟ್ರೆಸ್ಟ್ ಬಂತು? ಅದೇ ನನಗೆ ಚಿಕ್ಕದ್ರಿಂದನೂ ಈ ಫೋಟೋ ಎಲ್ಲ ಸ್ವಲ್ಪ ಇಷ್ಟನೇ. ಅದು ಆವಾಗ ನನಗೆ ಆವಾಗಿಂದ ಮಾಲಶ್ರೀ ಎಲ್ಲ ಮೂವಿ ಅದೆಲ್ಲ ನೋಡಿಬಿಟ್ಟು ನನಗೂ ಆ್ಯಕ್ಟಿಂಗು, ಆ್ಯಡು ಅದೆಲ್ಲ ನೋಡಿದಾಗ ಓಕೆ ನಾನು ಮಾಡಬೇಕು ಅನ್ನೋದು ಇಷ್ಟ ಇತ್ತು. ಆ್ಯಂಡ್ ದೆನ್ ಮೀನ್ ಮೈಲ್ as usual traditional family, my mom will not allow, she like no, you get married and you do whatever you want. ಸೊ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಅದಕ್ಕೆ ನಾನು ಸುಮ್ಮನೆ ಆದೆ. ಸೊ ಅದಾದಮೇಲೆ ಮದುವೆ ಆಯಿತು, ಮಗು ಆಯಿತು. ಸೊ ನನ್ನ ಫೋಟೋಸ್ ಎಲ್ಲ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದಾಗ ಇವಾಗ ಹಾಗೆ ನನಗೊಬ್ಬರು ಕೇಳಿದರು, ಸೊ ನಿಮಗೆ ಫೋಟೋಜೆನಿಕ್ ಫೇಸ್ ಇದೆ, ನಮ್ಮದು ಬೊಟಿಕಿಗೆ ನೀವೇನಕ್ಕೆ ಪ್ರಮೋಟ್ ಮಾಡಿಕೊಡ್ತೀರಾ? ಐ ಸೆಡ್ ಓಕೆ, ಐ ಆಮ್ ಹ್ಯಾಪಿ ವಿತ್ ದಟ್ ಅಂತ. ಸೊ ಅದಾದಾಗಿಂದ ಓಕೆ, ಎಷ್ಟೊಂದು ಜನ ನೀವೇನಕ್ಕೆ ಮಾಡ್ಲಿಂಗ್ ಟ್ರೈ ಮಾಡ್ಬೋದು, ನಿಮಗೆ ಆ ಫೇಸ್ ಇದೆ ಅಂತ ಹೇಳಕ್ಕೆ ಸ್ಟಾರ್ಟ್. ಸೊ ಆಯಿತು, ಟ್ರೈ ಮಾಡೋಣ, ಇಫ್ ಐ ಗೆಟ್ ಮೈ ಓನ್ ವೇ ಐ ಆಮ್ ಓಕೆ ವಿತ್ ದಟ್ ಅಂತ ಹೇಳಿಬಿಟ್ಟು ದೆನ್ ಐ ಗಾಟ್ few chance, so I just participated. ಓಕೆ. ಸೊ ಆಮೇಲೆ ಯಾವುದೋ ಒಂದು ಟೈಟಲ್ ವಿನ್ನರು ಆಗಿದ್ದೀರಾ? ಹೌದು. ಯಾವುದು ಮೇಡಮ್ ಅದು ಕಾಂಪಿಟೇಷನ್? ಇದು ಡಾರ್ಸ್ಲಿಂಗ್ ಮಿಸಸ್ ಇಂಡಿಯಾ. ಸೊ ಅದರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಸಿಕ್ತು ಟೈಟಲ್. ಓಕೆ. ಅವಾಗ ನಿಮ್ಗೆ ಏನು ಅನಿಸ್ತು ಮೇಡಮ್ ಟ್ರಾಫಿ ತೊಗೊಂಡಾಗ? ಇಟ್ ಈಸ್ ಲೈಕ್ ಡ್ರೀಮ್ಸ್ ಕಮ್ ಟ್ರೂ. ನನ್ಗೆ ಯಾವಾಗಲೂ ನಾನು ಟಿ ವಿಯಲ್ಲೆಲ್ಲ ನೋಡಿ ಅವ್ರು ತಗೊಳ್ಳೋದೆಲ್ಲ ಖುಷಿ ಆಗ್ತಾ ಇತ್ತು. ಬಟ್ ಐ ಒನ್ ದಟ್ ಟೈಟಲ್, ಇಟ್ ವಾಸ್ ಆನ್ ಮೈ ಹ್ಯಾಂಡ್, ಇಟ್ ಈಸ್ ಲೈಕ್ ತುಂಬ ಖುಷಿ, ಅಚೀವ್ಮೆಂಟ್.
ಓಕೆ ಓಕೆ ಅದೇ ಇದೆಲ್ಲ ನೀವು ಮದುವೆ ಆದಮೇಲೆ ಶುರು ಮಾಡಿದ್ದಲ್ಲ. ಸೊ ನೀವು ಆ ಟ್ರಾಫಿನ ತೊಗೊಂಡು ಮನೆಗೆ ಹೋಗಿ ನಿಮ್ಮ ಹಸ್ಬೆಂಡ್ ತೋರಿಸಿದಾಗ ಹೇಗಿತ್ತು ರಿಯಾಕ್ಷನ್? ಹಿ ವಾಸ್ ವೆರಿ ಹ್ಯಾಪಿ. ಹಿ ಈಸ್ ಲೈಕ್ ಯಾವಾಗಲೂ ಹೇಳ್ತಾ ಇದ್ರು, ನೀವು ಸುಮ್ಮನೆ ಫೋಟೋಸ್ ತೆಗೆದು ಅದು ಮಾಡೋದಕ್ಕೆ ನೀವೇನಾದರೂ ಮಾಡಿ ಲೈಫಲ್ಲಿ ನಿಮ್ಗೆ ಏನು ಇಷ್ಟ ಯು ಡೂ ಇಟ್ ಅಂತ. ಸೊ ಹಿ ಆಲ್ವೇಸ್ ಸಪೋರ್ಟೆಡ್ ಮೀ. ಸೊ ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಮೈ ಇನ್ ಲಾಸ್, ಮೈ ಫ್ಯಾಮಿಲಿ, ಎವ್ರಿ ಒನ್ ವಾಸ್ ಲೈಕ್ ಸಪೋರ್ಟೆಡ್. ಸಪೋರ್ಟಿವ್. ಫ್ರೆಂಡ್ಸ್ ಎಲ್ಲರೂ ಅಷ್ಟೇ. ಸಿ ದೇ ಆಲ್ ಆರ್ ವೆರಿ ನೈಸ್. ಓಕೆ ಅರ್ಪಿತಾ ನೀನು ಮಾಡು, ಏನಕ್ಕೆ ಬಿಡ್ತೀಯಾ, ಯು ಡೂ ಇಟ್ ಮೋರ್ ಅಂತ ಆಲ್ ಆರ್ ಸಪೋರ್ಟಿಂಗ್. ಸೊ ಒಂದು ಕಡೆ ಪಾಸಿಟಿವ್ ಇರುತ್ತೆ, ಇನ್ನೊಂದು ಕಡೆ ನೆಗೆಟಿವ್ ಇರುತ್ತೆ. ಸೊ ಹೌ ಡು ಯು ಹ್ಯಾಂಡಲ್ ದೋಸ್ ನೆಗೆಟಿವ್ ಥಿಂಗ್ಸ್? ಡೆಫಿನೆಟ್ಲಿ ಸಿ ಎಲ್ಲರೂ ನಿಮಗೆ ಎಲ್ಲರೂ ನೈಸಾಗೆ ಮಾತಾಡಬೇಕು ಅಂತ ಇಲ್ಲ, ಎಲ್ಲರೂ ಒಂದೇ ಥರ ಇರಬೇಕು ಅಂತ ಇಲ್ಲ. ಒಬ್ಬೊಬ್ರು ವ್ಯೂ ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ ಓಕೆ ಗುಡ್, ಅವ್ರು ಆಫ್ಟರ್ ಮ್ಯಾರೇಜ್ ಮಗು ಇಟ್ಕೊಂಡು ಫ್ಯಾಮಿಲಿ ಇಟ್ಕೊಂಡು ಮಾಡ್ತಾ ಇದ್ದಾಳಲ್ಲ ಗ್ರೇಟ್ ಅನ್ನೋದು ಎಷ್ಟೊಂದು ಚೆನ್ನಾಗಿ ಬಂದರೆ, ಕೆಲವೊಬ್ಬರಿಗೆ ಓಕೆ ಅವಳಿಗೆ ಮಗು ಆಗಿದೆ, ಫ್ಯಾಮಿಲಿ ಇದೆ, ಕೆಲಸ ಮಾಡ್ತಾಳೆ, ಅದು ಬಿಟ್ಟು ಇದೆಲ್ಲ ಏನಕ್ಕೆ ಬೇಕು, ಅವಳಿಗೆ ಇದೆಲ್ಲ ಏನು ನೆಸೆಸರಿ ಇದೆ ಅನ್ನೋದೂ ಎಷ್ಟೊಂದು ಜನ ಕ್ವಶನ್ಸು ಬರುತ್ತೆ, ಅದು ಬರುತ್ತೆ. ಆ್ಯಂಡ್ ಯು ಲೈಕ್ ಎಷ್ಟೊಂದು ಜನ ದೇ ಜಡ್ಜ್ ಬೈ ಎ ಬುಕ್ ಅಂದಲ್ಲ ಹಾಗೆ. ಸೊ ಜಸ್ಟ್ ಬಿಕಾಸ್ ಯು ವೇರ್ ಎ ಮಾಡರ್ನ್ ಡ್ರೆಸ್ ದೇ ಥಿಂಕ್ ದಟ್ ಓಕೆ ಇವಳು ಮಾಡರ್ನು, ಇವಳೇನು ಕೆಲಸ ಮಾಡೋದಿಲ್ಲ, ಇವಳೇನು ಹೀಗೆ ಅನ್ನೋದೂ ಎಷ್ಟೊಂದು ನೆಗೆಟಿವ್ಸ್ ಎಲ್ಲ ಇರುತ್ತೆ. ಹೌದೌದು, ಇವಾಗ ತುಂಬ ಹಂಗೆ ಜಡ್ಜ್ಮೆಂಟಲ್ ಆಗಿಬಿಟ್ಟಿದ್ದಾರೆ, ಅಸಂಪ್ಷನ್. ಹೌದು ಹೌದು. ಸೊ ಫ್ಯಾಮಿಲಿ ಒಂದು ಕಡೆ, ಜಾಬ್ ಇನ್ನೊಂದು ಕಡೆ, ಮಾಡ್ಲಿಂಗ್, ಇದು ಮೂರು ಮಾಡ್ತಾ ಇದ್ದೀರಾ. ಸೊ ಯು ಬ್ಯಾಲೆನ್ಸ್ ಮೇಡಮ್ ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗೆ ಮಾಡ್ತೀರಾ? ಅದು ಸ್ವಲ್ಪ ಕಷ್ಟನೇ. ಸೊ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಫಾರ್ ಮೀ ಈಸ್ ಫ್ಯಾಮಿಲಿ, ನೆಕ್ಸ್ಟ್ ಎವ್ರಿಥಿಂಗ್ ಕಮ್ಸ್. ಸೊ ಇಫ್ ಐ ಆಮ್ ಹ್ಯಾಪಿ ವಿತ್ ಅ ಫ್ಯಾಮಿಲಿ ಅಟ್ ಆಟೋಮೆಟಿಕಲಿ ಎಲ್ಲ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ಸೊ ಮಾರ್ನಿಂಗ್ I'll do my routine work as a mother, what I supposed to do as a wife and as a daughter-in-law, what I should do. ಅದು ನಂದು ಆಟೋಮೆಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ಮಾಡಲಿಂಗು ಶೂಟ್ ಎಲ್ಲ ಸೊ ಹೇಗೆ ಅಂತ ಹೇಳಿದರೆ, ಯಾವಾಗ ನನ್ನ ವೇ ಅಲ್ಲಿ ಬರುತ್ತೆ, ಓಕೆ ಸ್ಯಾಟರ್ಡೆ ಸಂಡೇಸು ಈವ್ನಿಂಗ್ ಟೈಮ್ ಆ ಥರ ಬರುವಾಗ ಐ ವಿಲ್ ಡೂ ಇಟ್. ವರ್ಕ್ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಟಿಲ್ ಈವ್ನಿಂಗ್, ಡೆಫಿನೆಟ್ಲಿ ಇಟ್ ವಿಲ್ ಗೋ ವಿತ್ ದಟ್. ಆ್ಯಂಡ್ ಐ ಲವ್ ಡೂಯಿಂಗ್ ಆಲ್ ದಟ್. ನನಗೆ ಯಾವುದ್ರಲ್ಲೂ ಇವಾಗೇನಾದರೆ ಕೆಲಸ ಕಷ್ಟ ಅಂತ ಅನಿಸಿದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಯಾವುದೂ ಎಲ್ಲನೂ ಕಷ್ಟ ಆಗಿಬಿಡುತ್ತೆ. ಇಲ್ಲ ನೀವು ಖುಷಿಯಾಗಿ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಏನು ಮಾಡಿದರೂ ಸ್ಟ್ರೆಸ್ ಅಂತ ಅನಿಸಲ್ಲ. ಸಿ ಮೆಂಟಲಿ ಯು ಆರ್ ಹ್ಯಾಪಿ, ಆಟೋಮೆಟಿಕಲಿ ಯುವರ್ ಫಿಸಿಕಲ್ ಬಾಡಿ ವಿಲ್ ಸಪೋರ್ಟ್. ಇಫ್ ಆರ್ ಮೆಂಟಲಿ ಯು ಆರ್ ನಾಟ್ ಹ್ಯಾಪಿ, ಈವನ್ ಯುವರ್ ಬಾಡಿ ವಿಲ್ ನಾಟ್ ಸಪೋರ್ಟ್. ಓಕೆ ಓಕೆ. ಆಮೇಲೆ ಸೊ ವಾಟ್ ಯು ಗಿವ್ ಅಡ್ವೈಸ್ ಟು ಈಗ ವುಮೆನ್ಸ್ಗೆ? ಸೊ ಐ ಸೇ ಸಿ ಏಜ್, ಟೈಮ್, ನಥಿಂಗ್ ಇಸ್ ಮ್ಯಾಟ್ರ್. ಸೊ ನಿಮ್ಗೆ ಯಾವಾಗ ಏನು ಅಚೀವ್ ಮಾಡ್ಬೇಕನ್ಸುತ್ತೆ ಅದನ್ನ ಯಾವಾಗ ಬೇಕಾದರೂ ಮಾಡಿ. ಸಿ ಯಾವುದೂ ಕಷ್ಟಪಡ್ದಲ್ಲೇ ಏನು ಮಾಡಲ್ಲ. ಸಿ ವಾಟ್ ಐ ಆಮ್ ಹಿಯರ್ ನಾವು, ಇಟ್ ಈಸ್ ನಾಟ್ ದಟ್ ಓಕೆ ನನಗೆಲ್ಲ ಅದು ಬಾ ಅಂತ ಹೇಳಿ ಏನೂ ಇಲ್ಲ. ನಾವು ಕಷ್ಟಪಡಬೇಕು. ನಾವು ಎಷ್ಟೊಂದು ಈ ಹೋಗೋ ಜರ್ನಿಯಲ್ಲಿ ಎಷ್ಟೊಂದು ಲೈಕ್ ನೀವು ಯಾವುದೋ ಒಂದು ಬೆಟ್ಟ ಹತ್ತಬೇಕಂತ ಹೇಳಿದರೆ ಮುಳ್ಳು ಚುಚ್ಚುತ್ತೆ, ಕಲ್ಲು ಚುಚ್ಚುತ್ತೆ, ಏನು ಬೀಳ್ತೀರಾ ಹೇಳ್ತೀರಾ, ಎಷ್ಟೊಂದೆಲ್ಲ ಇದೆ. ಆ ಥರ ಬಂದೇ ಬರುತ್ತೆ. ಅದೊಂದು ಬಂದ ತಕ್ಷಣ ಯು ಶುಡಂಟ್ ಸ್ಟಾಪ್. ಇವಾಗ ನನಗೂ ಎಷ್ಟೊಂದು ಜನ ಹೇಳ್ತಾರೆ ಸ್ಯಾಟರ್ಡೆ ಸಂಡೇ ಹೋಗು, ಯಾರು ಹೋಗ್ತಾರೆ, ನಾನು ಮಲ್ಕೊತೀನಿ, ಯಾರು ಬೆಳಗ್ಗೆದ್ದು ಹೋಗ್ತಾರೆ. ಬಟ್ ಫಾರ್ ಮೀ ಇಟ್ಸ್ ನಾಟ್ ದಟ್. ಓಕೆ ಈ ಟೈಮ್ ಇದೆಯಾ, ಏನಕ್ಕೆ ವೇಸ್ಟ್ ಮಾಡೋದು? ಟೈಮ್ ಇರೋ ಟೈಮಲ್ಲಿ, ಆಪರ್ಚುನಿಟಿ ಬರೋ ಟೈಮಲ್ಲಿ ಯು ಶುಡ್ ಗ್ರ್ಯಾಬ್. ಬಟ್ ಇವಾಗಿರೋದು ಮೋಸ್ಟ್ಲಿ ಒನ್ಸ್ ಐ ಆಮ್ ಮ್ಯಾರಿಡ್ ಮುಗೀತು, ನಾವು ಇದೆಲ್ಲ ಮಾಡಬೇಕು, ಅಲ್ಲೇ ಫ್ಯಾಮಿಲಿ ನೋಡ್ಕೊಳ್ತೀವಿ, ಇಷ್ಟೇ ಸಾಕು. ಬಟ್ ಎಷ್ಟೊಂದು ಆಸೆ ಇರುತ್ತೆ, ಬಟ್ ಫ್ಯಾಮಿಲಿ ಅನ್ನೋದು ಒಂದು ಅವರು ವಾಲ್ ಥರ ಮುಂದೆ ಅಲ್ವಾ? ಸೊ ದಟ್ ದೇ ಶುಡ್ ಬ್ರೇಕ್ ಅಲ್ವಾ? ಹೌದು, ಡೆಫಿನೆಟ್ಲಿ. ಇವಾಗ ಏನಂತ ಹೇಳಿದ್ರೆ ಯು ಶುಡ್ ನೋ ಹೌ ಟು ಬ್ಯಾಲೆನ್ಸ್. ಇಟ್ಸ್ ನಾಟ್ ದಟ್ ಓಕೆ ನಿಮಗೆ ನಿಮ್ಮ ಡ್ರೀಮ್ ಅಚೀವ್ ಮಾಡೋಕ್ಕೆ ಹೋಗ್ಬಿಟ್ಟು ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಯು ನೋ ಲೈಕ್ ನಿನಗೆ ಆ ಫ್ಯಾಮಿಲಿನೂ ಹ್ಯಾಂಡಲ್ ಮಾಡ್ತೀಯಾ, ನಿನಗೆ ನಿನ್ನ ಕೆಲಸನೂ ಹ್ಯಾಂಡಲ್ ಮಾಡ್ತೀಯಾ. ಸೊ ಯು ಆರ್ ಏಬಲ್ ಟು ಹ್ಯಾಂಡಲ್, ಡೆಫಿನೆಟ್ಲಿ ಯು ಶುಡ್ ಟೇಕ್. ನೆಗೆಟಿವ್ಸ್ ಬಂದೇ ಬರುತ್ತೆ, ಆಗುತ್ತಾ ಇಲ್ವಾ ಅನ್ನೋದು. ಬಟ್ ಯು ಹ್ಯಾವ್ ಟು ಅದನ್ನ ನಾನು ಹೇಗೆ ಮಾಡಬೇಕು ಅಂತ ಯು ಶುಡ್ ಪ್ಲ್ಯಾನ್ ಯುವರ್ ಸೆಲ್ಫ್. ಇವಾಗ ನಾನು 100 ಲೆಕ್ಚರಿಂಗ್ ಕೊಟ್ಟರು ಅಟ್ ದ ಎಂಡ್ ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಟೇಕ್ ಡಿಸಿಷನ್ಸ್ ತಾನೇ, ನೀವೇನೇ ಮಾಡೋದಲ್ಲ. ಸೊ ನೀವೇನೇ ಅದನ್ನ ಹೇಗೆ ಮಾಡ್ಬೋದು, ಹೇಗಾಗುತ್ತೆ, ನಾನು ಹೇಗೆ ಪ್ಲ್ಯಾನ್ ಮಾಡ್ಕೊತೀನಿ, ಇಲ್ಲ ನನ್ನ ಲೈಫ್ ಇಷ್ಟಲ್ಲ, ನಾನು ಅಚೀವ್ ಮಾಡೋಕ್ಕಿದೆ, ಮಾಡಲೇಬೇಕು. ಇವಾಗ ನೋಡಿ ವರ್ಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮೇ ಬಿ ಹಸ್ಬೆಂಡ್ ಜಾಬ್ಗೆ ಹೋಗ್ತಾರೆ, ಮಗುನ ರಿಸೀವ್ ಮಾಡಬೇಕಾಗಿರುತ್ತೆ, ಮಗುಗೋದು ಈಗಿರೋ 3-4 ಹಾರ್ಸ್ ಟೈಮಲ್ಲಿ ನೀವೇನು ಮಾಡ್ಬೋದು?
ಇವಾಗ ಎಷ್ಟೊಂದು ಇವಾಗ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಹೌ ಮೊಬೈಲ್ ಬ್ಯಾಡ್ ಅಂತ ಅನ್ಸುತ್ತೆ, ಹಾಗೆ ಗುಡ್ಡೂ ಇದೆ. ಸೊ ಈಗ ಸೋಷಿಯಲ್ ಮೀಡಿಯಾ ಇದೆ, ಸೊ ಇದರಲ್ಲಿ ಎಷ್ಟೊಂದು ನಿಮಗೆ ಆಪರ್ಚುನಿಟೀಸ್ ಇದೆ. ಯು ಕ್ಯಾನ್ ಡೂ ಎನಿಥಿಂಗ್. ಖಂಡಿತ ಹೌದು. ಸೊ ಇವಾಗ ಮಾಡಲಿಂಗ್ ಬ್ಯೂಟಿ ಅಂದ ತಕ್ಷಣನೇ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಡಯಟ್ ಆ್ಯಂಡ್ ಫಿಟ್ನೆಸ್. ಸೊ ಯಾವ ರೀತಿ ನಿಮ್ಮದು ಡಯಟ್ ಅಂತ ಹೇಳಿದರೆ ದಟ್ ಈಸ್ ಆ್ಯಕ್ಚುಲಿ ಅಗೇನ್ ಗಾಡ್ ಗಿಫ್ಟ್. ಸೊ ಮೈ ಪೇರೆಂಟ್ಸ್ ಗಿಫ್ಟ್, ಗಾಡ್ ಗಿಫ್ಟ್. ಸೊ ನಮ್ಮ ಪರ್ಸ್ನಾಲಿಟಿನೇ ಹೀಗಿರೋದ್ರಿಂದ ಸೊ ಐ ಡೋಂಟ್ ಹ್ಯಾವ್ ಟು ಪುಟ್ ಸೋ ಮಚ್ ಎಫರ್ಟ್ ಅಂತ ಏನಿಲ್ಲ. ಬಟ್ ನಾರ್ಮಲಿ ಏನಂತ ಹೇಳಿದರೆ ಎಗೈನ್ ಜಂಕ್ ಫುಡ್ಡು, ಸ್ವೀಟು, ಐ ಆಮ್ ಸ್ವೀಟ್ ಲವರ್, ಐ ಈಟ್. ಬಟ್ ಸ್ವಲ್ಪ ಓಕೆ ಇವತ್ತು ನಾನು ತುಂಬ ತಿಂದಿದ್ದೀನಿ, ನಾಳೆ ಒಂಚೂರು ಕಡಿಮೆ ಮಾಡೋಣ, ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಅರ್ಲಿ ಈಟಿಂಗ್ ಆ್ಯಂಡ್ ಈ ಊಟ ಆಗಿದ ತಕ್ಷಣ ಮಲಗೋದು. ಸೊ ಯು ಶುಡ್ ಮೇಕ್ ಎನ್ ಹ್ಯಾಬಿಟ್ ದಟ್ ಓಕೆ ಊಟ ಆಗಿ ಒಂದು 10 minutes ವಾಕ್ ಮಾಡುವಂಥದ್ದು. ಸೊ ಒಂದು ಇದು ಊಟ ಆಗಿದ್ಮೇಲೆ ಒಂದು 10 minutes ವಾಕ್ ಮಾಡುವಂಥದ್ದು. ಅದಾದಮೇಲೆ ಇವಾಗ ಅನ್ನ ತಿನ್ನೋ, ರೈಸ್ ಇಸ್ ಗುಡ್. ದೆರ್ ಆರ್ ಮೆನಿ ಪೀಪಲ್ ಸೇ ದಟ್ ಓಕೆ ನಾನು ಚಪಾತಿನೇ ತಿನ್ನಬೇಕು, ರೈಸ್ ತಿನ್ನಬಾರ್ದು. ಇಟ್ಸ್ ನಾಟ್ ಇಟ್. ಇದು ಎಷ್ಟು ಕ್ವಾಂಟಿಟಿ ನೀವು ಎಷ್ಟು ಕಡಿಮೆ ಮಾಡ್ಕೊತೀರಾ ಅಷ್ಟು ಒಳ್ಳೇದು. ಒಂದೇ ಸಲ ಇಷ್ಟು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಲೈಕ್ ಯು ಕ್ಯಾನ್ ಮೇಕ್ 4 meals 5 meals ಇನ್ ಎ ಡೇ. ಡ್ರಿಂಕ್ ಲಾಟ್ ಆಫ್ ವಾಟರ್. ಸೊ ಹೈಡ್ರೇಟ್ ಯುವರ್ ಸೆಲ್ಫ್. ಮತ್ತೇನು ಅಂತ ಹೇಳಿದರೆ ನೀವು ಈ ಥರ ನೀರು ಕುಡಿಯೋದ್ರಿಂದ ನಿಮ್ಗೆ ಅರ್ಧ ಹೊಟ್ಟೆ ತುಂಬುತ್ತೆ, ಆವಾಗ ನಿಮ್ಗೆ ಊಟ ತಿನ್ನಬೇಕು ಅಂತ ಅನಿಸಲ್ಲ. ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಇಟ್ ಕಮ್ಸ್ ಟು ದಟ್ ಯು ಶುಡ್ ಕಂಟ್ರೋಲ್ ಯುವರ್ ಮೈಂಡ್. ಓಕೆ ನನಗೊಂದು ಇದಿದೆ, ನಾನು ಇಷ್ಟು kg ಸಣ್ಣ ಮಾಡಲೇಬೇಕು, ಅಥವಾ ಐ ಹ್ಯಾವ್ ಟು ಅಚೀವ್ ದಿಸ್, ಐ ಶುಡ್ ಕಂಟ್ರೋಲ್ ದಿಸ್ ಅನ್ನೋದು ಬಂದೇ ಬರಬೇಕು. ಆ್ಯಂಡ್ ಆ್ಯಡ್ ಎವ್ರಿ ಡೇ ಫ್ರೂಟ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಎವ್ರಿಥಿಂಗ್, ಫೈಬರ್, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಇವಾಗ ಐ ಡೋಂಟ್ ಬಿಲೀವ್ ಇನ್ ದಟ್ ಜಿಮ್ಮಿಗೆ ಹೋದಾಗ ಬರೀ ಪ್ರೋಟೀನೇ ತಿನ್ನಬೇಕು ಅದೆಲ್ಲ ನಾನು ಬಿಲೀವ್ ಮಾಡಲ್ಲ. ಇಟ್ಸ್ ಲೈಕ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಯುವರ್ ಲೈಫ್. ಈಟ್ ಎವ್ರಿಥಿಂಗ್. ಗಾಡ್ ಈಸ್ ಕ್ರಿಯೇಟೆಡ್ ಆಲ್ ದ ಫುಡ್ ಟು ಈಟ್ ಓನ್ಲಿ. ಸೊ ಅದನ್ನು ಲಿಮಿಟಲ್ಲಿ ಹೇಗೆ ತಿನ್ಬೇಕು ಅನ್ನೋದು ನಮ್ಮ ಬ್ಯಾಲೆನ್ಸ್ ನಾವು ಗೊತ್ತಿರಬೇಕು. ಅದು ಪ್ಲಸ್ ಎಕ್ಸಸೈಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ನಿಮಗೆ ಇವಾಗ ಎಷ್ಟೊಂದು ಜನ ಲೇಡೀಸ್ ನಾನು ಕಿಚನಲ್ಲೇ ಕೆಲಸ ಮಾಡ್ತೀನಿ, ನನಗೆ ಎಕ್ಸಸೈಸ್ ಬೇಡ ಅಂತ. ಇಟ್ ಈಸ್ ಕೈಂಡ್ ಆಫ್ ಮೋರ್ ಸ್ಟ್ರೆಸ್ ಓನ್ಲಿ. ಇವಾಗ ಟೇಕಿಂಗ್ ಕಿಚನಲ್ಲಿ ಅದು ತೊಗೊಬೇಕು ಇದು ತೊಗೊಬೇಕು. ಇಟ್ಸ್ ನಾಟ್ ಅಟ್ 100 ವುಮೆನು ಖುಷಿಯಾಗಿ ಅಡುಗೆ ಅಟ್ ದ ಎಂಡ್ ಸ್ವಲ್ಪ ಟೈಮ್ ಮಾಡ್ಬೋದು. ತುಂಬ ಆದಾಗ ಅವ್ರಿಗೂ ಸ್ಟ್ರೆಸ್ ಆಗುತ್ತೆ. ಸೊ ಅಟ್ಲೀಸ್ಟ್ ಟೇಕ್ ಔಟ್ ದಟ್ ಒಂದು ದಿನದಲ್ಲಿ ಒಂದು 35 minutes ಮೇಕ್ ಎನ್ ಹ್ಯಾಬಿಟ್ ಆಫ್ ವಾಕಿಂಗ್, ಅಥವಾ ನಿಮಗೆ ಎಕ್ಸಸೈಸು, ಯೋಗ ಮಾಡೋದು, ಬ್ರೀತಿಂಗ್ ಎಕ್ಸಸೈಸ್, ಝೂಂಬಾ, ಡ್ಯಾನ್ಸ್, ಎನಿ ಇದು ಅಟ್ಲೀಸ್ಟ್ ಒಂದು ನಿಮ್ಮ ಲೈಫಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ನಿಮ್ಮದು ಫ್ಯೂಚರ್ ಏನಿದೆ ಪ್ಲ್ಯಾನ್ಸು? ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಎಲ್ಲ ಗೋಯಿಂಗ್ ವಿತ್ ದ ಫ್ಲೋ. ಸೊ ಪ್ರೆಸೆಂಟಲ್ಲಿ ಹೇಗೆ ನಡ್ಕೊಂಡು ಹೋಗ್ತಿದೆ. ಸೊ ಫ್ಯೂಚರಲ್ಲಿ ಇಫ್ ಐ ಗೆಟ್ ಎನಿ ಚಾನ್ಸ್ ಆಫ್ ಮಾಡಲಿಂಗ್ ಫೀಲ್ಡಲ್ಲಿ ಡೆಫಿನೆಟ್ಲಿ ಐಲ್ ಗೋ. ಇಫ್ ಐ ಗೆಟ್ ಎನಿ ಆ್ಯಕ್ಟಿಂಗ್ ಫೀಲ್ಡ್, ಮೈ ವೇ ಬಂದರೆ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಒಂದು ಸೋಷಿಯಲ್ ವರ್ಕಲ್ಲೂ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಇವಾಗ ಐ ಸ್ಟೇ ಇನ್ ನೆಲಮಂಗಲ. ಸೊ ಅಲ್ಲಿ ಶಿಕ್ಷಣ ರಕ್ಷಣಾ ವೇದಿಕೆದು ಕರ್ನಾಟಕ ಮಹಿಳಾ ವೇದಿಕೆ ಹೆಡ್ ಮಾಡಿದ್ದಾರೆ. ಸೊ ಅಲ್ಲಿ ನನಗೆ ಎಲ್ಲ ಕಾಲೇಜಸ್ಗೆ ಎಲ್ಲ ಹೋಗ್ಬಿಟ್ಟು ಮಕ್ಕಳು ಇವಾಗೇನು ಸಫರ್ ಮಾಡ್ತಿದ್ದಾರೆ ಕರೆಂಟ್ ಸಿಚುವೇಶನ್, ಲೈಕ್ ಆಂಗ್ಸೈಟಿ, ಡಿಪ್ರೆಷನ್ಸ್, ಹೌ ಟು ಹ್ಯಾಂಡಲ್ ದ ಸಿಚುವೇಶನ್, ರಿಯಲ್ ಲೈಫ್, ಇದು ಆ ಥರದ್ದೆಲ್ಲ ಕ್ಲಾಸಸ್ ತೊಗೊಬೇಕು. ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಏನಾದರೂ ಕಂಪನೀಸ್ ಜೊತೆ ಟೈಅಪ್ ಮಾಡಿ ಡೈರೆಕ್ಟ್ ಆಪರ್ಚುನಿಟೀಸ್ ಕೊಡಬೇಕು. ಮಹಿಳಾ ವೇದಿಕೆ ಅಂದರೆ ಓನ್ಲಿ ಫಾರ್ ಲೇಡೀಸ್ ಅಲ್ಲ? ಯಾವ ಥರ? ಇಲ್ಲ, ನಾನು ಮಹಿಳಾ ವೇದಿಕೆದು ನಾನು ಹೆಡ್ ಅಷ್ಟೇ. ಸೊ ಬಟ್ ಎಲ್ಲ ಸ್ಟೂಡೆಂಟ್ಸಿಗೆ ಮೇಯ್ನಾಗಿ ಮೈ ಟಾರ್ಗೆಟ್ ಈಸ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಮಹಿಳೆಯರಿಗೂ ಆಬ್ವಿಯಸ್ಲಿ. ಸೊ ನಾನು ಹೇಳ್ದೆ ಅಲ್ಲ, ಇವಾಗ ಎಷ್ಟೊಂದು ಜನಕ್ಕೆ ಬೆಳಗಿಂದ ಸಂಜೆ ತನಕ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಇಟ್ ಜಸ್ಟ್ ಸ್ಟಾರ್ಟೆಡ್, ಐ ಆಮ್ ಜಸ್ಟ್ ಥಿಂಕಿಂಗ್. ಸೊ ಅವ್ರಿಗೆ ಯಾವ ರೀತಿ ಅವ್ರಿಗೆ ಎಂಗೇಜ್ ಮಾಡೋದು. ಸೊ ಆ್ಯಂಡ್ ಆಲ್ಸೋ ಐ ವಾಂಟ್ ಫ್ಯಾಷನ್. ಈಗ ಈ ಪುವರ್ ಪೀಪಲ್ ಹಳ್ಳಿಯಲ್ಲಿ, ಸೊ ಅವ್ರಿಗೆಲ್ಲ ಹೋಗ್ಬಿಟ್ಟು ಈಗ ಎಷ್ಟೊಂದು ಜನಕ್ಕೆ ಪಾಪ ಆಸೆ ಇರುತ್ತೆ, ನಾನು ಹೋಗ್ಬಿಟ್ಟು ಮಾಡಲಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಅಂಥವ್ರಿಗೆ ಒಂಥರ ಸ್ಟೇಜ್ ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಅವ್ರಿಗೆ ಏನಾದರೂ ಸ್ಟೇಜ್ ಕೊಡೋ ಥರ ಮಾಡಬೇಕು. ಖಂಡಿತ ನನ್ನ ಕಾನ್ಸೆಪ್ಟು ಇವಾಗ ಅದೇ ಇದೆ. ಓ ನೈಸ್ ನೈಸ್.
ಫ್ರಮ್ ಸ್ಟ್ರೀಟ್ ಟು ಸ್ಟೇಜ್ ಅಂತ. ಓ ವಾವ್, ದಟ್ಸ್ ವೆರಿ ನೈಸ್ ಕಾನ್ಸೆಪ್ಟ್. ಸೊ ಇದೇ ರೀತಿ ವಿ ಆರ್ ಪ್ಲಾನಿಂಗ್ ಟು ಗೋ ಆನ್ ಸ್ಟ್ರೀಟ್ಸ್ ಫೈಂಡಿಂಗ್ ಟ್ಯಾಲೆಂಟ್. ಸೊ ಅವ್ರಿಗೊಂದು ಒಳ್ಳೆ ವೇದಿಕೆ ಕೊಡಬೇಕು ಅಂತ. ಸೊ ಥ್ರೂ ಮಾಸ್ಟರ್ ಟ್ಯಾಲೆಂಟೇ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಒಂದು 3 ಸೀಸನ್ ಆಗಿದೆ, ಬಟ್ ಇಟ್ ವಾಸ್ ಆಲ್ ಫಾರ್ ದಿ ಟ್ಯಾಲೆಂಟೆಡ್ ಅಪ್ಕಮಿಂಗ್ ಟ್ಯಾಲೆಂಟ್. ಬಟ್ ನೌ ವಿ ಆರ್ ಗೋಯಿಂಗ್ ಆನ್ ಸ್ಟ್ರೀಟ್ಸ್ ಅಂತ ಪ್ಲಾನ್ ಮಾಡಿದ್ವಿ. ವೆರಿ ಗುಡ್ ಕಾನ್ಸೆಪ್ಟ್. ಯಾಕಂದ್ರೆ ಅವರು ಬಂದು ಪಾರ್ಟಿಸಿಪೇಟ್ ಮಾಡೋದೆಲ್ಲ ಕಷ್ಟ ಆಗುತ್ತೆ, ಗೊತ್ತಾಗಲ್ಲ ಅವರಿಗೆಲ್ಲ. ಸೊ ಹೋಗಿ ಮಾರ್ಕೆಟಲ್ಲಿ ಹೋಗಿ, ಸೊ ಅಂಥ ಜಾಗದಲ್ಲಿ ಹೋಗಿ ನಾವು ಸರ್ಚ್ ಮಾಡಿದ್ರೆ ಹೇಗಿರ್ಬೋದು ಅಂತ ಇದು. ಸೊ ಜೊತೆಗೆ ಮಾಡ್ಬೋದು ಮೇಡಮ್ ಇಬ್ರು. ಡೆಫಿನೆಟ್ಲಿ ಸರ್, ವೈ ನಾಟ್ ಅಲ್ವಾ? ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಎಷ್ಟೊಂದು ಜನ ಹುಡುಗಿಯನ್ನ ಕಳ್ಸಕ್ಕೆ ರೆಡಿ ಇರಲ್ಲ. ಹೇಗಿರುತ್ತೆ ಈಗ ಏನಂತ ಹೇಳಿದರೆ ಆ್ಯಕ್ಟಿಂಗ್ ಫೀಲ್ಡ್, ಮಾಡಲಿಂಗ್ ಫೀಲ್ಡ್ ಅಂದರೆ ಎಷ್ಟೊಂದು ಚೆನ್ನಾಗಿ ನೆಗೆಟಿವಿಟಿ ಇದೆ. ಇಟ್ ಈಸ್ ನಾಟ್ ಲೈಕ್ 100% ಎಲ್ಲನೂ ನೆಗೆಟಿವ್ ಇದೆ ಅಂತಲ್ಲ. ಸೊ ಅದನ್ನ ನಾವು ಪೇರೆಂಟ್ಸಿಗೂ ಹೇಳಬೇಕು. ಇಟ್ ಈಸ್ ಓನ್ಲಿ ಈ ನೆಗೆಟಿವಿಟಿ ಇಲ್ಲ, ನೀವು ನಾರ್ಮಲ್, ದಿಸ್ ಈಸ್ ಆಲ್ಸೋ ನಾರ್ಮಲ್ ಲೈಫ್, ಲೈಕ್ ಹೌ ಯು ಆರ್, like that the people will be. So ಅದನ್ನ ನಾವು ಹೇಳಬೇಕು. You should identify the perfect person. ಹೌದು, ತುಂಬಾ ಫೇಕ್ಸ್ ಇರ್ತಾರೆ. ನಿಮಗೆ ಮಾಡಲಿಂಗ್ ಜಸ್ಟ್ ಯು ಕಮ್ ಏಜೆನ್ಸಿಗಳೆಲ್ಲ ಫೋಟೋ ಶೂಟ್ ಮಾಡಬೇಕು, ಸುಮ್ಮನೆ ದೇ ಮೇ ಟೇಕ್ ಅಡ್ವಾಂಟೇಜ್. ಡೆಫಿನೆಟ್ಲಿ ದೇ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ದಿ ಫೀಲ್ಡ್. ಹೌದು. ಓಕೆ, ಸೊ ನೀವು ಅದೇ ಆ್ಯಕ್ಟಿಂಗು ನಿಮ್ಗೆ ತುಂಬ ಇಂಟ್ರೆಸ್ಟ್ ಅಂದ್ರಲ್ಲ, ಸೊ ಒಂದು ಸ್ಮಾಲ್ ಆಡಿಷನ್ ಮಾಡಿಬಿಡೋಣ ಇವಾಗ. ಓಕೆ ಸ್ಟಾರ್ಟ್. ಓಕೆ, ಒಂದು ಸ್ಮಾಲ್ ಸಿಚುವೇಶನ್ ಕೊಡ್ತೀನಿ. ಓಕೆ, ಸೊ ವೆರಿ ಈಸಿನೇ, ನಿಮಗೆ ಅದು ಎವ್ರಿಡೇ ಯೂಸ್ ಆಗೋ ಬಳಸುವಂಥ ಒಂದು ಸಿಚುವೇಶನ್ ಇರುತ್ತೆ. ಸೊ ಮಕ್ಕಳು ಯಾವಾಗಲೂ ತುಂಬ ಆಟ ಆಡ್ತಾ ಇರ್ತಾರಲ್ಲ, ಮೊಬೈಲು ಓದಲ್ಲ. ಸೊ ಸಮ್ ರೀಸನ್ಸ್ ಇರಮ್ಮ 5 ನಿಮಿಷ. ಸೊ ಇದನ್ನು ನೀವು ಫಸ್ಟು ತುಂಬ ಪ್ರೀತಿಯಿಂದ ಹೇಳಿ ನೋಡೋಣ. ವೆರಿ ಪೊಲೈಟಾಗಿ. ಬೇಬಿ, ವಾಟ್ ಯು ಡೂಯಿಂಗ್? ಸಾಕು ಬೇಬಿ, ಮೊಬೈಲ್ ಎಷ್ಟೊತ್ತು ನೋಡೋದಲ್ಲ ನೀನು. ಈ ಥರ ನೋಡಿದರೆ ಇಟ್ ಈಸ್ ವೆರಿ ಬ್ಯಾಡ್ ಫಾರ್ ಯುವರ್ ಹೆಲ್ತ್. ಸಾಕು ಚಿನ್ನಮ್ಮ, ಸಾಕು, ನಾಳೆ ನೋಡ್ವಾ ಆಯಿತಾ? ಇವಾಗ ಸ್ವಲ್ಪ ಆಟ ಆಡೋಣ ಬಾ, ನಾನು ನೀನು ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ವಾ. ಇದು ಸಾಕು, ಎಂತ ಉಂಟಿದ್ರಲ್ಲಿ, ಎಂತ ಇಲ್ಲ, ಸುಮ್ಮನೆ ನೋಡಿದ್ದೇ ನೋಡೋದು, ಎಷ್ಟು ನೋಡೋದು, ಬೇಡ ಬಾ. ಸೊ ಇದು ಒಂದೊಂದ್ಸಲಿ ಎಕ್ಸ್ಟ್ರೀಮ್ ಆಗಿಬಿಡುತ್ತೆ. ನೀವು ಎಷ್ಟು ಹೇಳಿದ್ರು ಕೇಳಲ್ಲ. ಅವಾಗ ನೀವು ಶುಡ್ ಟೇಕ್ ಒನ್ ಮೋರ್ ರೂಟ್ ಅಲ್ವಾ, ಸ್ವಲ್ಪ ಸ್ಟ್ರಿಕ್ಟಾಗಿ. ಸೊ ಆ ಸಿಚುವೇಶನ್ ತೋರಿಸಿ ನೋಡಿ ನಾವು, ಸ್ವಲ್ಪ ಸ್ಟ್ರಿಕ್ಟ್ ಮದರ್. ಓಕೆ, ಸ್ಟ್ರಿಕ್ಟ್ ಮದರ್. ಬೇಬಿ, ವಾಟ್ ಆರ್ ಯು ಡೂಯಿಂಗ್? ಎಷ್ಟೊತ್ತಾಯಿತು ನೋಡೋಕ್ಕೆ ಸ್ಟಾರ್ಟ್ ಮಾಡಿ? ಆವಾಗಿಂದ ನೋಡ್ತಾ ಇದ್ದೀನಿ, ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ, ಇನ್ನೂ ನಿನ್ನ ಮುಗ್ದಿಲ್ಲ ನಿಂದು. ದೇರ್ ಇಸ್ ಆಲ್ವೇಸ್ ಲಿಮಿಟ್ ಫಾರ್ ದಿಸ್. ಓಕೆ, ಏನಲ್ಲಿ ಬೈತಾ ಇರೋದು? ಏನಲ್ಲಿ ಸೌಂಡು? ನೋಡಿ, ಇಲ್ಲಿ ಬಂದು ನೋಡಿ ಫಸ್ಟು. ಎಷ್ಟೊತ್ತಾಯ್ತು ಈ ಮೊಬೈಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ? ಇದಕ್ಕೆ ಲಿಮಿಟೇಷನ್ ಇಲ್ವಾ? ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ? ಇದೆಲ್ಲ ಅಭ್ಯಾಸ ಮಾಡಿದ್ಯಾರು? ನಾನಂತೂ ಅಲ್ಲ, ನೀವೇನೆ ಕೊಟ್ಟು ನೀವು ಅದೇನೋ ಗೇಮ್ ಮಾಡೋದು, ಅದು ನೋಡೋದು, ಅದು ಮಾಡಿ ಅವ್ರ ಮಕ್ಕಳನ್ನ ಹಾಳು ಮಾಡಿ ಇಟ್ಬಿಟ್ಟಿದ್ದೀರಾ. ನೀವು ಶಾಪಿಂಗ್ ಕರ್ಕೊಂಡು ಹೋಗೋದು, ಅಲ್ಲಿ ಮಕ್ಕಳನ್ನ ಕೂರಿಸ್ಬಿಡೋದು, ನೀವು ಶಾಪಿಂಗ್ ಮಾಡೋದು. ಅದೇನೋ ಒಂದು 5 ನಿಮಿಷ ಏನೋ ನೋಡಲಿ ಅಂತ ಹೋಗ್ಬಿಟ್ಟು ಕೊಟ್ಟಿದ್ದು. ಹಾಗಂತ ಹೇಳಿ ನಾನು ಇಷ್ಟು ಅಡಿಕ್ಟ್ ಆಗಲಿ ಅಂತ ನಾನೇನು ಮಾಡಲಿಲ್ಲಪ್ಪ. ಅದಕ್ಕೆ ಹೇಳೋದು, ಫಸ್ಟ್ ಇವ್ರನ್ನ ಕರ್ಕೊಂಡೋಗಿ ಹಾಸ್ಟ್ಲಿಗೆ ಹಾಕಿ. ನನಗಂತೂ ಆಗಲ್ಲಪ್ಪ ಇವ್ರನ್ನೆಲ್ಲ ನೋಡ್ಕೊಂಡಿರೋಕ್ಕೆ, ನಂಗೆ ತಲೆನೇ ಹಾಳಾಗಿಬಿಟ್ಟಿದೆ ಇವರಿಂದ. ಓಕೆ, ವೆರಿ ನೈಸ್, ಸೂಪರ್. ಸೊ 2 ಸಿಚುವೇಶನ್ ಚೆನ್ನಾಗಿ ಮಾಡಿದ್ದೀರಾ. ಸೊ ರಿಯಲಿ ಯು ಹ್ಯಾವ್ ದಟ್ ಟ್ಯಾಲೆಂಟ್. ಥ್ಯಾಂಕ್ ಯು. ನೀವೇ ಫಸ್ಟ್ ಟೈಮ್ ಹೇಳಿದ್ದು. ಫಸ್ಟ್ ಟೈಮ್ ಯಾರಾದ್ರು ಸಿಚುವೇಶನ್ ಕೊಟ್ರಾಯ್ತು? ಇಲ್ಲ, ಕೊಟ್ಟಿಲ್ಲ. ಸೊ ನಾನು ಯಾವುದೋ ಆಡಿಷನ್ ಹೋಗಿಲ್ಲ. ಬಟ್ ಇದೆ, 2 ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಯಾರಾದ್ರು ಪಾಡ್ಕಾಸ್ಟ್ ನೋಡಿದವ್ರು ನಿಮಗೆ ಅಪ್ರೋಚ್ ಮಾಡ್ಬೋದು ಕೊಡಿ ಆಪರ್ಚುನಿಟಿ, ಬೆಟರ್ ಯು ಗಿವ್. ಓಕೆ, ಸೊ ರಿಯಲಿ ಟೈಮ್ ಹೆಂಗೋಯ್ತು ಅಂತ ನಮ್ಗೆ ಗೊತ್ತಾಗಿಲ್ಲ. ಸೇಮ್ ಹಿಯರ್, ನನಗೂ ಆ್ಯಕ್ಚುಲಿ ಗೊತ್ತೇ ಆಗಲಿಲ್ಲ. ತುಂಬಾ ಯೂಸ್ಫುಲ್ ಆಗಿತ್ತು. ನೀವು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಿದ್ದು ಆಗಲಿ, ಮಾಡಲಿಂಗ್ ಫೀಲ್ಡು, ಸೊ ಯು ಆರ್ ಬ್ಯಾಲೆನ್ಸಿಂಗು, ಸೊ ಇದೆಲ್ಲ ತುಂಬಾ ಇನ್ಫಾರ್ಮೇಟಿವ್ ಇತ್ತು. ಎಲ್ರಿಗೂ ತುಂಬ ಯೂಸ್ ಆಗ್ಬೋದು ನಿಮ್ಮ ಕೆಲವು ಮಾತುಗಳು. ಸೊ ಅದಕ್ಕೆ ನೀವು ಇಲ್ಲಿ ಬಂದಿದ್ದಕ್ಕೆ ರಿಯಲಿ ಐ ಥ್ಯಾಂಕ್. ಆ್ಯಕ್ಚುಲಿ ನನಗೆ ಇನ್ನೊಂದು ಖುಷಿ ಆಯಿತು ಅಂತ ಹೇಳಿದರೆ, ನೀವು ಮಕ್ಕಳ ಜೊತೆ ಕೆಲಸ ಮಾಡಿದ್ರಿಂದ. ಸೊ ದಟ್ ಈಸ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ಯು ಆಲ್ಸೋ ಹ್ಯಾವ್ ವೆರಿ ಗುಡ್ ಕಾಸ್. ಏನಂದರೆ ಈ ಥರ ಸ್ಟ್ರೀಟ್ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ಟ್ಯಾಲೆಂಟ್ ಶೋ ಇದೆಲ್ಲ ಮಾಡೋದು. ಆಲ್ ದ ಬೆಸ್ಟ್ ಫಾರ್ ಯು. ಸೊ ದಟ್ ಈಸ್ ವೆರಿ ಗುಡ್ ಇನಿಷಿಯೇಟಿವ್ ಫಾರ್ ಆಲ್ ದ ಪುವರ್ ಕಿಡ್ಸ್.
ಆ್ಯಕ್ಚುಲಿ ಬರೀ ಇವಾಗ ಏನಂತ ಹೇಳಿದರೆ ರಿಚ್ ಇರೋರೇ ಬೆಳೀತಾ ಇದ್ದಾರೆ. ಇವಾಗ ನೋಡಿ ಇವನ್ ಆ್ಯಡ್ ಶೂಟ್ಸ್ ಎಲ್ಲ, ಇವನ್ ಗೌರ್ಮೆಂಟ್ ಶೂಟ್ಸ್, ಐ ವಿಲ್ ಟೆಲ್ ಯು ಗೌರ್ಮೆಂಟ್ ಅಫಿಷಿಯಲ್ ಶೂಟ್ಸ್ ಎಲ್ಲರೂ ಇವಾಗ ಎಷ್ಟೊಂದು ನೋಡಿ, ನಾನು ಕೋಟಿ ಕೊಟ್ಬಿಟ್ಟು ಬೇರೆ ಇಂಡಸ್ಟ್ರಿಯಿಂದ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಮಾಡಿ ಅಂತ. ಅವ್ರಿಗಿಂತ ತುಂಬ ಚೆನ್ನಾಗಿರೋ ಎಷ್ಟೊಂದು ಜನ ಇದ್ದಾರೆ. ಏನಕ್ಕೆ ಅವ್ರಿಗೆ ಟ್ಯಾಲೆಂಟ್ ಕೊಡಲ್ಲ? ಅವ್ರಿಗೆ ಕೊಡಲಿ ಪಾಪ. ಈ ಬಡವ್ರ ಮಕ್ಳಿಗೂ ಸ್ವಲ್ಪ ಯೂಸ್ ಆಗಲಿ. ಅವ್ರಿಗೆ 5 ಕೋಟಿ 10 ಕೋಟಿ ಕೊಡೋದ್ರಲ್ಲಿ ಅವ್ರಿಗೆ 1 ಲಕ್ಷ ಕೊಡಲಿ. ಅವ್ರಿಗೆ ಆ ಥರ ಮಕ್ಕಳು, ಈಗ ರಿಯಲಿ ಪುವರ್ ಮಕ್ಕಳನ್ನ ಕರ್ಕೊಳ್ಬೇಕು. ಈವನ್ ಟಿವಿಯಲ್ಲೂ ಅಷ್ಟೇ, TRP ಅಂತ ಎಲ್ಲ ಇದು ಮಾಡ್ತಾರೆ ಎಲ್ಲ. ಸೊ ಹಾಗಂತ ಹೇಳಿ ರಿಯಲ್ ಆಗಿ ಕಷ್ಟಪಡೋ ಮಕ್ಕಳಿಗೂ ಸ್ವಲ್ಪ ಅಪರ್ಚುನಿಟೀಸ್ ಕೊಡಬೇಕು. ಈಗ ಆ್ಯಡ್ ಶೂಟ್ಸ್ ಕೊಡಬೇಕು. ಈವನ್ ಎಲ್ಲ ಈ ಮಾಡಲಿಂಗ್ ಶೋಸಲ್ಲಿ ಅಟ್ಲೀಸ್ಟ್ ಒಂದು ಎರಡು ಇದನ್ನ ಅಟ್ಲೀಸ್ಟ್ ರಿಯಲಿ ಯಾರಿಗೆ ಟ್ಯಾಲೆಂಟ್ ಇದೆ ಮತ್ತು ಯಾರಿಗೆ ಈ ಥರ ಕಷ್ಟ ಇದೆ ಅಂಥವನ್ನ ಕರ್ಕೊಂಡು ಬಂದು ಕೊಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕರೆಕ್ಟ್ ನೀವು ಹೇಳಿದ್ದು. ಸೊ ಇದನ್ನ ಜೊತೆಗೆ ವರ್ಕ್ ಮಾಡೋಣ. ಟ್ರೈ ಟು ಡೂ ಸಮ್ ಗುಡ್ ಕಾಸ್. ಡೆಫಿನೆಟ್ಲಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ಗುಡ್ ಕಾಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋಗೆ ನನ್ನ ಕರೆದಿದ್ದಕ್ಕೆ. ನನಗೆ ಅದು ಇಮ್ಯಾಜಿನೂ ಮಾಡಿರಲಿಲ್ಲ ನಾನು ಇಲ್ಲಿ ಕುತ್ಕೊತೀನಿ ಅಂತ. ಬಟ್ ನನ್ನ ಕರೆದು ನನ್ನ ಜೊತೆ ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಇದೇ ಥರ ಇನ್ನೂ 1000 ಲಕ್ಷ ಎಪಿಸೋಡ್ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಖಂಡಿತ ಮೇಡಮ್. ಅದೇ ನಮಗೆ ಮಾಡ್ತಾ ಇರಬೇಕು, ಹೊಸ ಪರಿಚಯ ಮಾಡ್ತಾ ಇರಬೇಕು, ಅವ್ರಿಗೆ ಆಪರ್ಚುನಿಟಿ ಸಿಗಬೇಕು. ದಟ್ ಈಸ್ ಅವರ್ ಇಂಟೆನ್ಷನ್. ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಹಾನರ್. ಸೊ ನಾನು ಈ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋದಕ್ಕೆ ಆಲ್ ಯು. ಥ್ಯಾಂಕ್ ಯು ಸೊ ಮಚ್. ದಟ್ ಡಿಪೆಂಡ್ಸ್ ಆನ್ ಪ್ರೊಫೈಲ್. ನಿಮ್ಮ ಪ್ರೊಫೈಲ್ ಆ ಥರ ಇತ್ತು. ಸೊ ಹೌ ಯು ಆರ್ ಮ್ಯಾನೇಜಿಂಗ್ 2 ಥಿಂಗ್ಸ್ ಅಲ್ವಾ, ದಟ್ ಇನ್ಸ್ಪೈರ್ಡ್ ಮೀ. ಸೊ ಇದನ್ನ ಜನರಿಗೆ ಗೊತ್ತಾಗಬೇಕು. ಸೊ ದೇ ಶುಡ್ ಆಲ್ಸೋ ಗೆಟ್ ಇನ್ಸ್ಪೈರ್ಡ್ ಅಂತ ಇವತ್ತು ನಿಮ್ಮನ್ನ ಕರೆಸ್ದೆ ಮಾತಾಡಿದ್ವಿ. ತುಂಬಾ ಯೂಸ್ಫುಲ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.